ಕಂಡುಕೊಂಡ ತಂಡಗಳು ಸ್ಪರ್ಧಾಂಕಣದಲ್ಲಿ ಮುಖಾಮುಖಿ ಆಗ್ತಾ ಇದೆ ಕೂಡ. ಬಹಳಷ್ಟು ವ್ಯವಸ್ಥಿತವಾಗಿ ಸಾಗ್ತಾ ಇರತಕ್ಕಂಥ ಪಂದ್ಯಕೂಟ. ಮನೋಹರ್ ರೆಡ್ಡಿರವರ ಒಂದು ಹಿರಿತನದಲ್ಲಿ, ವೆಂಕಟೇಶ್ ಬಾಬು ರೆಡ್ಡಿರವರ ಮುಂದಾಳತ್ವದಲ್ಲಿ ಈ ಪಂದ್ಯಕೂಟ ಸಾಗ್ತಾ ಇದೆ. ಟೀಮ್ ಇಂಡಿಯಾ ಬಾಬು 11 ಮತ್ತು ಗುಂಜೂರು ಫ್ರಾನ್ಸ್ ಇರುವರ ಜಂಟಿ ಆಶ್ರಯದಲ್ಲಿ ಸಾಗ್ತಾ ಇರತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಕೂಟ. ಈ ಪಂದ್ಯಕೂಟಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ನೋಡಿ, 24+1 25 ನಿಮಿಷಗಳ ಕಾಲ ಒಂದು ಕಾಲಾವಧಿ ಇರುತ್ತೆ. ದಯವಿಟ್ಟು ಗಮನಿಸಿಕೊಳ್ಳಿ. ಮೊದಲ ಇನ್ನಿಂಗ್ಸ್ಗೆ ಒಂದು ಇನ್ನಿಂಗ್ಸ್ಗೆ 25 ನಿಮಿಷಗಳಲ್ಲಿ ಮೊದಲ ಇನ್ನಿಂಗ್ಸ್ ಅನ್ನು ಮುಕ್ತಾಯ ಮಾಡಲೇಬೇಕಾಗುತ್ತೆ. ಇಲ್ಲಿ ಫ್ರಾನ್ಸ್ ಬೆಂಗಳೂರು ಆಟಗಾರರು ಟಾಸ್ ಅನ್ನು ಜಯಿಸಿಕೊಂಡು ಮೊದಲ ಹಂತದ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತಂಡ ಇವಾಗ ಸಾಗರ್ ಭಂಡಾರಿರವರನ್ನು ಪರಿಚಯಿಸ್ತಾ ಇದೆ. ಆರಂಭಿಕ ಆಟಗಾರರಾಗಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಮಕ್ಬೂಲ್ ಒಂದೆಡೆ ಆದರೆ ಮತ್ತೊಂದೆಡೆ ನಂದನ್ ಪಡುಕೆರೆ ಕಡಲ ತಡಿಯ ಮತ್ತೋರ್ವ ಹೆಸರಾಂತ ಆಟಗಾರ ಕೂಡ ಅಂಕಣಕ್ಕೆ ಆಗಮಿಸಿಕೊಂಡಿದ್ದಾರೆ. ಅದ್ಯಾವ ರೀತಿಯ ಪ್ರದರ್ಶನವನ್ನು ಕೊಡ್ತಾ ನೋಡಬೇಕಾಗಿದೆ. ಫ್ರಾನ್ಸ್ ಬೆಂಗಳೂರು ಕೂಟಗಳ ಹಿಂಭಾಗದಲ್ಲಿ ರಾಕರ್ಸ್ ನವೀನ ಶಾರ್ಟ್ ಥರ್ಡ್ ಭಾಗದಲ್ಲಿ ಅಭಿಜಿತ್ ಶಾರ್ಟ್ ಫೈನ್ ಲೈಗ್ ಭಾಗದಲ್ಲಿ ವಿನಯ್ ಅವರನ್ನ ಕಂಡುಕೊಳ್ತಾ ಇದ್ದಾವೆ. ಶಾರ್ಟ್ ಲೆಗ್ ಭಾಗದಲ್ಲಿ ಮಧು ಮ್ಯಾಡಿ ಮಿಡ್ ಆನ್ ಭಾಗದಲ್ಲಿ ಲೆಫ್ಟಿ ಕಿರಣ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಧೀರಜ್ ಅಲ್ಲೇ ಊರು ನಿರಂಜನ್ ರಾಕರ್ಸ್ ಮಿಡ್ ಆಫ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕವರ್ಸ್ ಭಾಗದಲ್ಲಿ ನಸ್ರು ಡೀಪ್ ಕವರ್ಸ್ ಭಾಗದಲ್ಲಿ ಸೋನು ಪಡುಬಿದ್ರೆ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ನವೀನ್ ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ವಾಸು ಪ್ರಕಾಶ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಪಂದ್ಯಾರಂಭ ಟೈಮರ್ ಕೂಡ ಆನ್. ಮೊದಲ ಎಸೆತ ತನ್ನ ಮೂಲಕ ತೀರಾ ಸ್ಟಾರ್ಟ್ ಅಲ್ಲಿ ಬೀಳ್ತಾ ಇದೆ. ನಂದನ್ ಪಡುಕೆರೆ ಭರ್ಜರಿ ಹೊಡೆದ ಸಿಕ್ಸರ್. ಈ ಬಾರಿ ಆ ರೋಟದ ಸೇರ್ಪಡೆ ಮುಖ್ಯವಾಗಿ ಕಾತಾರಂಭವನ್ನು ಕಂಡುಕೊಳ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ತಾನೆದುರಿಸಿದ ಮೊದಲ ಚೆಂಡಿಗೆ ಆಕರ್ಷಕವಾಗಿರ್ತಕ್ಕಂಥ ಸಿಕ್ಸರ್ ಅನ್ನು ದಾಖಲಿಸಿದ್ರು ನಂದನ್ ಪಡುಕೆರೆ. 6 ಓವರ್ಗಳ ಪಂದ್ಯ. ಅದಸೋಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ. ಎರಡನೇ ಎಸೆತ ತನ್ನ ಮೂಲಕ ಇವಾಗ ತಟ್ಟಿಮುಟ್ಟಿ ಒಂದು ಓಟವನ್ನು ನಂದನ್ ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 7ಕ್ಕೆ ತಲುಪ್ತಾ ಇದೆ ಮೊದಲ ಓವರ್ ಚಾಲ್ತಿಯಲ್ಲಿ. ಇದಾದ ನಂತರದ ಪಂದ್ಯ ನಾನ್ ಸ್ಟೇಟ್ ಪೋಲಿನ ಫಸ್ಟ್ ಸೆಮಿ ಪಂದ್ಯವನ್ನು ಆರಂಭವನ್ನು ಕಂಡುಕೊಳ್ಳುತ್ತೆ. ವಿಭೂಷಣ್ ಅನ್ಪ್ರೆಡಿಕ್ಟಬಲ್ ಮತ್ತು ಟೀಮ್ ಅಪ್ಪು ಕ್ರಿಕೆಟರ್ಸ್ ಪಂದ್ಯವನ್ನು ಆಡ್ತಾರೆ. ನೀವು ಕೂಡ ರೆಡಿ ಇರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ತದನಂತರದ ಪಂದ್ಯ ಪ್ರಕೃತಿ ನ್ಯಾಶ್ ಮತ್ತು ಮಲ್ಟಿ ಕ್ರೀಡರ್ಸ್ ಪಂದ್ಯ. ಮತ್ತೆ ಭಂಡಾರಿ 3ನೇ ಬಾರಿಗೆ ಎಸೆದ ಚೆಂಡು. ಮಕ್ಬೂಲ್ ಶುದ್ಧಮೂರ್ತಿ ಒಂದು ಆಟವನ್ನು ಆಡ್ತಾ ಇದ್ದಾರೆ. ತಟ್ಟಿಮುಟ್ಟಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಲೆಫ್ಟ್ ಕಿರಣ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಮತ್ತೊಬ್ಬ ಹೆಸರಾಂತ ಆಟಗಾರ ಕೂಡ ಇವತ್ತು ಫ್ರಾನ್ಸ್ ಬೆಂಗಳೂರು ತಂಡವನ್ನು ಕೂಡಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಗೋಟಾಳ ಹಿಂಭಾಗದಲ್ಲಿ ರಾಕರ್ಸ್ ನವೀನ್ ಸುಂದರತೆ ಎಸೆತ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಕೂಡ. ಪ್ರಗತಿಯ ಮೊದಲ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 8ಕ್ಕೆ ನೋಲಾಸ್. ಸುಂದರತೆ ಒಂದು ಎಸೆತ ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಸ್ವಿಚ್ ಮಾಡುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ ನಂದನ್. ಡಾಟೆಡ್ ಡೆಲಿವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿನಲ್ಲಿ ಸಿಕ್ಸರ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಭಂಡಾರಿ. ಅದಾದ ನಂತರ ಬಹಳ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಫ್ರಾನ್ಸ್ ಪರವಾಗಿ. ಈ ಬಾರಿಯ ಸಂದ ಚೆಂಡು ಶಾರ್ಟ್ ಕಟ್ಸ್ ಭಾಗದಲ್ಲಿ ತನ್ ಮೂಲಕ ರನ್ಔಟ್ ಅವಕಾಶಗಳಿತ್ತು. ನಸ್ರು ಡೈರೆಕ್ಟ್ ಹಿಟ್ ಮಾಡಿದ್ರೆ ಬಹುಶಃ ಇವಾಗ ನಂದನ್ ಪಡುಕೆರೆ
ಪೆವಿಲಿಯನ್ ಅದನ್ನು ಕಾಣಬೇಕಾಗಿತ್ತು. ಬಹುಶಃ ಅದೃಷ್ಟ ಇವಾಗ ನಂದನ್ ಪಾಲಾಗ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ಒಂದೋಟವನ್ನು ಪಡ್ಕೊಳ್ತಾರೆ ನಂದನ್ ಪಡುಕೆರೆ. ಈ ರೀತಿಯಾಗಿ ಮೊದಲ ಓವರ್ ಮುಕ್ತಾಯಕ್ಕೆ 9ಕ್ಕೆ ನೋಲಾಸ್ ಆಟವನ್ನು ಆಡ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ ತಂಡ. ಬಹಳ ಅತ್ಯುತ್ತಮ ರೀತಿಯ ಒಂದು ತಂಡವನ್ನು ಕಟ್ಟಿಕೊಂಡು ಇಲ್ಲಿ ಉಡುಪಿಯ ಕೆಲವೊಂದು ಹಿರಿಯ ಆಟಗಾರರು ಇವತ್ತು ಯುವ ಆಟಗಾರರ ಪಡೆಯನ್ನು ಹೊಂದಿಕೊಂಡು ಅಂಕಣಕ್ಕೆ ಆಗಮಿಸಿದೆ. ಫ್ರಾನ್ಸ್ ಬೆಂಗಳೂರು ತಂಡವನ್ನು ಕೂಡ ಎದುರಿಸ್ತಾ ಇದೆ. ಸರಿ, ಸುಮಾರು 30ರಿಂದ 35 ವರ್ಷಗಳ ಒಂದು ಸುದೀರ್ಘ ಅಧ್ಯಾಯವನ್ನು ಬರೆದಿರ್ತಕ್ಕಂಥ ಫ್ರಾನ್ಸ್ ಬೆಂಗಳೂರು ತಂಡವನ್ನ ಅದ್ಯಾವ ರೀತಿಯಾಗಿ ಮಣ್ಣಿಸ್ತಾ ನೋಡಬೇಕಾಗಿದೆ ಉಡುಪಿ ಆಟಗಾರರು. ಎರಡನೇ ಓವರ್ನಲ್ಲಿ ವಿನಯ್ ಅವರನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ ಫ್ರಾನ್ಸ್ ಬೆಂಗಳೂರು. ಸಹೃದಯ ಕ್ರೀಡಾ ಪೋಷಕರು ರೇಣುಗೌಡರವರ ಅಚ್ಚುಮೆಚ್ಚಿನ ತಂಡ. ಬಹಳಷ್ಟು ವರ್ಷಗಳಿಂದ ಕೂಡ ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು. ಅದಷ್ಟು ರಾಜ್ಯದ ಕ್ರಿಕೆಟ್ ಪಟುಗಳು ಆಡಿ ಬೆಳೆದಿರ್ತಕ್ಕಂಥ ತಂಡ ಕೂಡ ಇಲ್ಲಿ KVR ಕಪ್ನಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ನಂದನ್ ಪಡುಕೆರೆ ಸೆಮಿಫೈನಲ್ ಓವರ್ನ ಮೊದಲ ಚೆಂಡಿನಲ್ಲಿ ಸಿಕ್ಸರ್ ದಾಖಲಿಸಿದಂತ ಆಟಗಾರ ಕೂಡ ಇವಾಗ ಸೆಕೆಂಡ್ ಓವರ್ನಲ್ಲಿ ಕೂಡ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ವಿನಯ್ ಎಸೆದ ಚೆಂಡು ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತಂಡದ ಮತ್ತೊಂದು ಓಟದ ಹೆಚ್ಚುವರಿ ಕೂಡ 10ಕ್ಕೆ ತಲುಪ್ತಾ ಇದೆ. 6 ಓವರ್ಗಳ ಪಂದ್ಯ ಟೈಮರ್ ಅಳವಡಿಕೆ ಇರುತ್ತೆ. 25 ನಿಮಿಷಗಳ ಕಾಲ ಕೂಡ. ಬಹಳ ಉತ್ತಮ ಸೆತ. ಬೌಲರ್ಸ್ ಬ್ಯಾಕ್ ಹ್ಯಾಂಡ್ ನಡೀತಾ ಇದೆ. ತನ್ಮೂಲಕ ನಸ್ರು ಬಹಳಷ್ಟು ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ದಾರೆ. ವಿಭಿನ್ನ ಶೈಲಿಯ ಕ್ಷೇತ್ರ ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ತನ್ಮೂಲಕ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಅಭಿಜಿತ್ ಚಂದ್ರಶೇಖರ, ಶಾರ್ಟ್ ಫೈನಲ್ ಭಾಗದಲ್ಲಿ ವಸು ಪ್ರಕಾಶ್ ತಿಪ್ಪಟೂರು. ಲವರ್ ಪುಲ್ಟಾಸ್ ತನ್ಮೂಲಕ ಪರ್ಫೆಕ್ಟ್ ಸುರಕ್ಷಿತ ಗ್ಯಾಪ್ ಶಾಟ್ ಬಾರಿ ಲಾಂಗ್ ಆಫ್ ಸಿಮರ್ ಕಂಡುಕೊಳ್ತಾ ಇದೆ. ಬೌಂಡ್ರಿ 4 ಓಟವನ್ನು ಇವಾಗ ಮಕ್ಬೂಲ್ ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 15ಕ್ಕೆ ತಲುಪ್ತಾ ಇದೆ ಕೂಡ. 8 ಎಸೆತಗಳ ಮುಂದೆ 15ರ ಜೊತೆ ಆಟವನ್ನು ಆಡ್ತಾ ಇದ್ದಾರೆ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಆರಂಭಿಕ ಆಟಗಾರರು. ಮತ್ತೆ ವಿನಯ್ ಟು ಮಕ್ಬೂಲ್. ಈತ ನಡುವೆ ತನ್ಮೂಲಕ ಮತ್ತೆ ವೈಟ್ ಬಾಲ್. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಶಾರ್ಟ್ ಕವರ್ಸ್, ಎಕ್ಸ್ಟ್ರಾ ಕವರ್ಸ್, ಮಿಡ್ ಆಫ್, ಮಿಡ್ ಆನ್, ಶಾರ್ಟ್ ಲ್ಯಾಗ್, ಫೈನ್ ಲ್ಯಾಗ್, ಥರ್ಡ್ ಮ್ಯಾನ್, ಲಾಂಗ್ ಆನ್. ಈ ಹಂತದಲ್ಲಿ ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್ ಬಾರಿ ಡಿಪಕ್ಷ ಕವರ್ಸ್ ಕಂಡುಕೊಳ್ತಾ ಇದೆ. ಸೆಕೆಂಡ್ ಬೌಂಡ್ರಿ. ಈ ಓವರ್ನಲ್ಲಿ ಮೊದಲ ಬೌಂಡ್ರಿನ ಲಾಂಗ್ ಆಫ್ ವಿಭಾಗದಲ್ಲಿ ಮಕ್ಬೂಲ್ ದಾಖಲಿಸಿದ್ರೆ ಎರಡನೇ ಬೌಂಡ್ರಿಯನ್ನು ಕೂಡ ಇವಾಗ ಡಿಪಕ್ಷ ಕವರ್ಸ್ ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ತಂಡದ ಮತ್ತು 2ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ. 20ಕ್ಕೆ ನೋ ಲಾಸ್ ಆಟವನ್ನು ಆಡ್ತಾ ಇದ್ದಾರೆ. ಆರಂಭಿಕ ಹಂತದಿಂದಲೂ ಕೂಡ ಬಿರುಸಿನ ಆಟವನ್ನು ಆಡ್ತಾ ಇರ್ತಕ್ಕಂಥ ನಂದನ್ ಪಡುಕೆರೆ ಮತ್ತು ಮಕ್ಬೂಲ್. MP ಮೂಲದ ಆಟಗಾರ ಮಕ್ಬೂಲ್ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ವಿನಯ್ ನಾಲ್ಕನೇ ಬಾರಿ ಎಸೆದ ಚೆಂಡು ತೀರಾ ದುರ್ಬಲ ಎಸೆದ ತನ್ಮೂಲಕ ಪರ್ಫೆಕ್ಟ್ ಶಾಟ್ ಬಾರಿ ಡೀಪ್ ಕವರ್ ಸಿಮಾರಿಕೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ 3ನೇ ಬೌಂಡ್ರಿ ಈ ಓವರ್ ಅನ್ನು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಬಹಳಷ್ಟು ಮಂದಿ ಪ್ರಮುಖ ಬೌಲರ್ಗಳನ್ನು ಇವತ್ತು ಹೊಂದಿಕೊಂಡು ಪಂದ್ಯವನ್ನು ಆಡ್ತಾ ಇದೆ ಇಲ್ಲಿ ಫ್ರಾನ್ಸ್ ಬೆಂಗಳೂರು. ಗೆಳೆಯರು ನಾಗನ ಅನುಪಸ್ಥಿತಿಯಲ್ಲೂ ಕೂಡ ಇಲ್ಲಿ ಫ್ರಾನ್ಸ್ ತಂಡ ಪಂದ್ಯವನ್ನು ಆಡ್ತಾ ಇದೆ. ಸಾಗರ್ ಭಂಡಾರಿ, ವಿನಯ್, ವಾಸು ಪ್ರಕಾಶ್ ತಿಪ್ಪಟೂರು, ಅಭಿಜಿತ್, ಧೀರಜ್ ಹಲವೂರು ಈ ರೀತಿಯಾಗಿ ಬೌಲರ್ಗಳನ್ನು ಇವತ್ತು ಫ್ರಾನ್ಸ್ ಬೆಂಗಳೂರು ಕಣಕ್ಕಿಳಿಸ್ತಾ ಇದೆ ಕೂಡ. ಇಜಾನ್ ಸ್ಪೋರ್ಟ್ಸ್ ಉಡುಪಿ ಕೆಲವೊಂದು ಪ್ರಮುಖ ಆಟಗಾರರು ಸಂಪತ್ ಬೈಲಕೆರೆ, ಉಡುಪಿ ಜಿಲ್ಲೆಯಲ್ಲಿ ನಾವು ಕಂಡ ಹಾಗೆ ಬಹಳಷ್ಟು ಪ್ರಶ್ನೆ ಎತ್ತಿದಂತ ಲಕ್ಕಿ ಕಪ್ತಾನ ಕೂಡ, ತೀರ್ಥಹಳ್ಳಿಯ DKC ಕಪ್ ಅನ್ನು ಕೂಡ ಮುಡಿಗೇರಿಸಿದಂತ ಲಕ್ಕಿ ನಾಯಕ ಇಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಇಜಾನ್ ಸ್ಪೋರ್ಟ್ಸ್ ಪರವಾಗಿ. ಈ ಹಂತದಲ್ಲಿ ಓ ಮೈ ಗಾಡ್ನೆಸ್ ಲಾಂಗ್ ಆಫ್ ನಡುವಣ ಪರ್ಫೆಕ್ಟ್ ಶಾಟ್ ಬಾರಿ ಸಿಕ್ಸರ್. 3 ಬೌಂಡರಿಯ ಬಳಿಕ ಮಕ್ಬೂಲ್ ದಾಳಿಯ ಮುಖಾಂತರ ಮೊದಲ ಸಿಕ್ಸರ್ ಕೂಡ ತಂಡದ ಒಟ್ಟು ಮೊತ್ತ 30ಕ್ಕೆ ತಲುಪ್ತಾ ಇದೆ.
ಎರಡನೇ ಓವರ್ ಚಾಲ್ತಿಯಲ್ಲಿ 5 ಎಸೆದ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಧ್ಯಪ್ರದೇಶದ ಮೂಲದ ಆಟಗಾರ ಮಕ್ಬೂಲ್ 5 ಎಸೆತಗಳ ಮುಂದೆ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. ನಂದನ್ 6 ಎಸೆತಗಳ ಮುಂದೆ 9 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 30ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಅಂತಿಮ ಎಸೆತವನ್ನು ಎಸೆಯಬೇಕಾಗಿದೆ ವಿನಯ್. ಇದರ ನಡುವೆ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಪರ್ಫೆಕ್ಟ್ ಶಾಟ್ ಬಾರಿ 4ನೇ ಬೌಂಡ್ರಿ. ಈ ಪಂದ್ಯದಲ್ಲಿ ಮಕ್ಬೂಲ್ ಮೊಟ್ಟಿದೆಲ್ಲವೂ ಕೂಡ ಸಿಕ್ಸರ್ ಬೌಂಡರಿಗಳಾಗಿ ಕಂಡುಕೊಳ್ತಾ ಇದೆ. 25 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ವಿನಯ್. ಆ ನಿಟ್ಟಿನಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ 34 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ಫ್ರಾನ್ಸ್ ಬೆಂಗಳೂರು. ಎರಡು ಓವರ್ಗಳಿಗೆ 8 ನಿಮಿಷವನ್ನು ತೆಗೆದುಕೊಳ್ತಾ ಇದ್ದಾರೆ ಫ್ರಾನ್ಸ್ ಬೆಂಗಳೂರು. ಇನ್ನುಳಿದ ಓವರ್ಗಳಲ್ಲಿ 17 ನಿಮಿಷಗಳು ಬಾಕಿ ಉಳಿತಾ ಇದೆ. ಅದ್ಯಾವ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಪಂದ್ಯವನ್ನು ಮುಕ್ತಾಯ ಮಾಡ್ತಾ ನೋಡಬೇಕಾಗಿದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿ ತಂಡ ಕೂಡ ಇಲ್ಲಿ ಫ್ರಾನ್ಸ್ ಬೆಂಗಳೂರು ವಿರುದ್ಧವಾಗಿ 6 ಓವರ್ಗಳ ಪಂದ್ಯ, 36 ಎಸೆಗಳ ಪಂದ್ಯ, 70ರಿಂದ 75, 80ರಿಂದ 85ರ ಮೊತ್ತವನ್ನು ಕಲೆ ಹಾಕಲೇಬೇಕಾಗಿದೆ. ಬಹಳ ಅತ್ಯುತ್ತಮ ರೀತಿಯ ಒಂದು ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಹೊಂದಿರತಕ್ಕಂಥ ಫ್ರಾನ್ಸ್ ಬೆಂಗಳೂರು. ನಿರಂಜನ್ ರಾಕರ್ಸ್, ಅದೇ ರೀತಿಯಾಗಿ ನವೀನ್ ರಾಕರ್ಸ್, ಸಾಗರ್ ಭಂಡಾರಿ, ಮಧು, ಮ್ಯಾಡಿ, ನಸ್ರು, ಲೆಫ್ಟಿ ಕಿರಣ್, ಈ ರೀತಿಯಾಗಿ ಬ್ಯಾಟರ್ಗಳನ್ನು ಇವತ್ತು ಫ್ರಾನ್ಸ್ ಬೆಂಗಳೂರು ಕೂಡ ಕಣಕ್ಕಿಳಿಸ್ತಾ ಇದೆ. ಒಟ್ಟಾರೆ ರಾಜ್ಯದ 2 ಪ್ರತಿಷ್ಠಿತ ತಂಡಗಳು ಇಲ್ಲಿ ಸ್ಪರ್ಧಾಂಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ತಾನಾಡಿರ್ತಕ್ಕಂಥ ಬಹಳಷ್ಟು ಪಂದ್ಯಗಳಲ್ಲಿ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥ ನಂದನ್ ಪಡುಕೆರೆ 3ನೇ ಓವರ್ನ ಮೊದಲ ಚೆಂಡನ್ನು ಎದುರಿಸಬೇಕಾಗಿದೆ. ಪ್ರತಿ ಓವರ್ನ ಮೊದಲ ಚೆಂಡನ್ನ ನಂದನ್ ಪಡುಕೆರೆ ಎದುರಿಸ್ತಾ ಇದ್ದಾರೆ. ಎಸ್ಆರ್ ಭಾಗದಲ್ಲಿ ಅಭಿ, ಫ್ರಾನ್ಸ್ ಬೆಂಗಳೂರಿನ ನಡುಸರದಿ ಯಶಸ್ವಿ ಬೌಲರ್, ಟ್ರಂಪ್ ಕಾರ್ಡ್ ಬೌಲರ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನಂದನ್ ಪಡುಕೆರೆ ಸ್ಟ್ರೈಕರ್ ಭಾಗದಲ್ಲಿ. ಮೂರನೇ ಓವರ್ನ ಮೊದಲ ಸತ ಲವರ್ ಪುಲ್ಟಾಸಿ ಬಾರಿ ತನ್ಮೂಲಕ ಬಿಗ್ 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 ಮ್ಯಾಕ್ಸಿಮಮ್ ಸಿಕ್ಸರ್ ಎಫ್ಎನ್ ಮೇಲ ಡನ್ ಧನಾಧನ್ ಚಕ್ಕ. ಈ ಸಿಕ್ಸರ್ ಮುಖ್ಯವಾಗಿ 4ನೇ ದಶಕದ ಪೂರೈಕೆ ಕಂಡುಕೊಳ್ತದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ ತಂಡದ ಮೊತ್ತ 40ಕ್ಕೆ ನೋಲಾಸ್. ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ನಂದನ್ ಪಡುಕೆರೆ ಮತ್ತು ಮಕ್ಬೂಲ್. ಗೊಂಜೂರು ಪರಿಸರದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಅಂಕಣವನ್ನ ತಯಾರಿ ಮಾಡಿಕೊಟ್ಟಿರ್ತಕ್ಕಂಥವರು ಶ್ರೀಯುತ ಅರವಿಂದ್ ಲಿಂಬಾಳಿ ಸಾಹೇಬ್ರು. ಈಗಾಗಲೇ ನಮ್ಮ ಕೆಲವು ಕ್ಷಣಗಳ ಹಿಂದೆ ನಮ್ಮೊಂದು ಕಾರ್ಯಕ್ರಮಕ್ಕೆ ಬಂದು ಈ ಸೆಮಿಫೈನಲ್ ಪಂದ್ಯ ಡ್ರಾಸ್ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. 2 ತಂಡದ ಆಟಗಾರರಿಗೆ ಶುಭ ನುಡಿಯನ್ನು ಕೂಡ ಹಾರೈಸಿದ್ರು. ಅವರು ಅಮೃತಸರದ ಮುಖಾಂತರವಾಗಿ ಟಾಸ್ ಕಾರ್ಯಕ್ರಮವನ್ನು ಜಯಿಸಿರ್ತಕ್ಕಂಥ ಫ್ರಾನ್ಸ್ ಬೆಂಗಳೂರು ಆರಂಭಿಕ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತಂಡ. ಪ್ರಸ್ತುತ ಈ ಪಂದ್ಯಾಕೂಟವನ್ನು ಈ ಪರಿಸರದ ಸಮಾಜ ಸೇವಕರಾಗಿರ್ತಕ್ಕಂಥವರು ಈ ಅಂಕಣಕ್ಕಾಗಿ ಒಂದಷ್ಟು ಹೋರಾಟವನ್ನು ಕೂಡ ಕಂಡುಕೊಂಡಿರ್ತಕ್ಕಂಥವರು ಮನೋಹರ್ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ಹಾಗೂ ವೆಂಕಟೇಶ್ ಬಾಬು ರೆಡ್ಡಿ ಅವರ ಹಿರಿತನದಲ್ಲಿ ಟೀಮ್ ಇಂಡಿಯಾ ಬಾಬು 11 ಮತ್ತು ಫ್ರಾನ್ಸ್ ಗುಂಜೂರು ಇರುವರ ಜಂಟಿ ಆಶ್ರಯದಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡು ಚೆಂಡಿನ ಪರಿಮಿತಿ ಓವರ್ಗಳ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ ಆದಿತ್ಯವಾರ, ಬೊಂಬಾಟ್ ಭಾನುವಾರ, ಸೂಪರ್ ಸಂಡೇ ಈ ಕಾರ್ಯಕ್ರಮದ ವೀಕ್ಷಣೆ ಇರತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ಮತ್ತೊಮ್ಮೆ ನಾವು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಟೀಮ್ ಇಂಡಿಯಾ ಮತ್ತು ಗುಂಜೂರು ಫ್ರಾನ್ಸ್ ಪರವಾಗಿ. ಅಭಿಜಿತ್ ಎಸೆದ 2ನೇ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 8 ಎಸೆತಗಳ ಮುಂದೆ 15 ಓಟವನ್ನು ದಾಖಲಿಸಿರ್ತಕ್ಕಂಥ ನಂದನ್ ಪಡುಕೆರೆ 2 ಮನ್ಮೋಹಕ ಸಿಕ್ಸರ್ ಮುಖೇನವಾಗಿ 15 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದೆಡೆ ಮಕ್ಬೂಲ್ 4 ಬೌಂಡ್ರಿ ಮತ್ತು 1 ಬೌಂಡ್ರಿಯ 1 ಸಿಕ್ಸರ್ ಮುಖೇನವಾಗಿ 23 ಓಟವನ್ನ 6 ಎಸೆತಗಳ ಮುಂದೆ ಕಲೆ ಹಾಕಿರ್ತಕ್ಕಂಥ ಆಟಗಾರ. ಅಭಿ ಬಿಟ್ಟ ಎಸೆತ ತನ್ನ ಮೂಲಕ ಇವಾಗ ಲೆಗ್ ಬಿಫೋರ್ ದ ವಿಕೆಟ್ಗೆ ಒಂದಷ್ಟು ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ ಕೂಡ. ಡಾಟ್ ಬಾಲ್ ಸೇರ್ಪಡೆ. ಸಿಕ್ಸರ್ ಬಳಿಕ ಕಮ್ಬ್ಯಾಕ್ ಮಾಡ್ತಾರೆ. ಯಾವುದೇ ಹಂತದಲ್ಲೂ ಕೂಡ ವಿಕೆಟ್ ಅನ್ನು ಉರುಳಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಫ್ರಾನ್ಸ್ ಬೆಂಗಳೂರಿನ ನಡುಸರದಿಯ ಆಪತ್ಕಾಲದ ಬಂಟ ಡೇಂಜರಸ್ ಬೌಲರ್
ಯಾವುದೇ ಹಂತಲ್ಲೂ ಕೂಡ ದಾಂಡಿಗರಿಗೆ ಮೂಗುದಾರವನ್ನು ತೊಡಿಸಬಲ್ಲಂತ ಕ್ಷಮತೆಯನ್ನು ಹೊಂದಿರತಕ್ಕಂಥ ಬೌಲರ್ ಅಭಿ. ಎಸ್ಆರ್ ಭಾಗದಲ್ಲಿ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸುಂದರತೆ ಎಸೆತ ತನ್ಮೂಲಕ ಮತ್ತೆ ಒಟ್ಟುಗಳ ಅವಕಾಶಗಳು ಬರ್ತಾ ಇಲ್ಲ. ನಲವತ್ತಕ್ಕೆ ನೊಲಾಸ್. ಇಜಾನ್ ಸ್ಪೋರ್ಟ್ಸ್ ಉಡುಪಿ ಈ ಹಂತದಲ್ಲಿ ಬೇಯಿಸುವಂತಹ ಪ್ರಯತ್ನವನ್ನು ಮತ್ತೆ ಕಂಡ್ಕೊಳ್ತಾ ಇದ್ದಾರೆ. ನಂದನ್ ಪರ್ಫೆಕ್ಟ್ ಶಾಟ್ ಕಂಡ್ಕೊಳ್ತಾ ಇಲ್ಲ, ಕೇವಲ ಒಂದು ಓಟವನ್ನು ಮಾತ್ರ ದಾಖಲಿಸಿದ್ರು. ತಂಡದ ಒಟ್ಟು ಮತ್ತೆ 41ಕ್ಕೆ ತಲುಪ್ತಾ ಇದೆ. ಮೊದಲ ಆರಂಭಿಕ ಸರದಿಯ ಇರುವರು ಆಟಗಾರರು ದಾಖಲಿಸಿರ್ತಕ್ಕಂಥ 41ರ ಜೊತೆ ಆಟವಾಗ ಫ್ರೆಂಡ್ಸ್ ಬೆಂಗಳೂರು ತಂಡಕ್ಕೆ ಒಂದಷ್ಟು ಸಮಸ್ಯೆಯನ್ನು ಕೊಡ್ತಾ ಇದೆ. ಮತ್ತೆ ಅಭಿ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ 3ನೇ ಓವರ್ನಲ್ಲಿ. ಈತ ನಡುವೆ ಕಾಟ್ ಬಿಯಾಂಡ್ ಮಕ್ಬೂಲ್ ವಿಕೆಟ್ ಪತನ. ತೀರಾ ವೈಡಾಗಿ ಆಗುವಂತಹ ಚೆಂಡಿಗೆ ಗಲ್ಲಿ ಭಾಗದಲ್ಲಿ ಕಟ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಂಡಿದ್ರು. ಇನ್ಸೈಡ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು ಸುಲಭವಾಗಿ ರಾಕರ್ಸ್ ನವೀನನ ಕೈಗೆ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ 41ರ ಜೊತೆಯಾಟ 3ನೇ ಓವರ್ ಅಂತಿಮ ಬ್ರೇಕ್ ಥ್ರೂ ಅನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಅಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ ವಾಸ್ ಆನ್ 41 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಬಹಳ ಅತ್ಯುತ್ತಮ ರೀತಿಯ ಆರಂಭವನ್ನು ಒದಗಿಸಿರ್ತಕ್ಕಂಥ ಎಂಪಿ ಮೂಲದ ಆಟಗಾರರ ಮಕ್ಬೂಲ್ ವಿಕೆಟ್ ಪತನ. ತರುಣ್ ಪಡು ಬಿದ್ರೆ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ನೋಡಿ 3 ಓವರ್ಗಳ ಮುಕ್ತಾಯ ಕಂಡಿದೆ. ಅಫಿಷಿಯಲ್ ಡ್ರಿಂಕ್ಸ್ ಬೇಕಿರುತ್ತೆ. ಫ್ರೆಂಡ್ಸ್ ಆಟಗಾರರು ಟೈಮರ್ ಫೇಸ್ ಆಗಿದೆ, ಇವಾಗ ಗಮನಿಸಿಕೊಳ್ಳಿ ಫ್ರೆಂಡ್ಸ್ ಆಟಗಾರರು. ನಂತರ ಬ್ರೇಕ್ ಇರೋದಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಈಗಾಗಲೇ 3 ಓವರ್ಗಳ ಮುಕ್ತಾಯಕ್ಕೆ 13 ನಿಮಿಷವನ್ನು ತೆಗೆದುಕೊಂಡಿದ್ದಾರೆ. ಇನ್ನು 12 ನಿಮಿಷಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 3 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಸ್ವರ್ಭಾಗದಲ್ಲಿ ಸಾಗರ್ ಭಂಡಾರಿ ಬಹಳ ಅತ್ಯುತ್ತಮ ರೀತಿಯ ಜೊತೆ ಆಟವನ್ನು ಕಂಡುಕೊಂಡಿರ್ತಕ್ಕಂಥ ಇಜಾನ್ ಸ್ಪೋರ್ಟ್ಸ್ ಉಡುಪಿ 41ರ ಜೊತೆಯಾಟ 3ನೇ ಓವರ್ನಲ್ಲಿ ಅಭಿಜಿತ್ ಚಂದ್ರಶೇಖರ ಬ್ರೇಕ್ ಥ್ರೂ ಅನ್ನು ತಂದುಕೊಡ್ತಾ ಇದ್ದಾರೆ. ಮೊದಲ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಂಡಿದ್ದ ಅಭಿ ತದನಂತರ ಬಹಳ ಅತ್ಯುತ್ತಮ ರೀತಿಯಾಗಿ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಭಂಡಾರಿ ಎಸೆದ ಚೆಂಡು ನಂದನ್ ಪಡುಕರೆ ಸ್ಕ್ವೇರ್ ಲಾಗಿ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. 2 ಪ್ರಯತ್ನ ನಡೀತಾ ಇದೆ. ತನ್ಮೂಲಕ ಇವಾಗ ಪೂರೈಕೆಯು ಕೂಡ 43ಕ್ಕೆ ತಲುಪ್ತಾ ಇದೆ. ಧೀರಜ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 43. 4ನೇ ಓವರ್ನ ಚಾಲ್ತಿಯಲ್ಲಿದೆ. 36 ಎಸೆತ 75ರಿಂದ 85ರ ಮೊತ್ತವನ್ನು ಇಜಾನ್ ಸ್ಪೋರ್ಟ್ಸ್ ಉಡುಪಿ ದಾಖಲಿಸಬೇಕಾಗಿದೆ. ಬಲಿಷ್ಠವಾಗಿರ್ತಕ್ಕಂಥ ಬ್ಯಾಟಿಂಗ್ ಪಡೆಯನ್ನ ಫ್ರೆಂಡ್ಸ್ ಬೆಂಗಳೂರು ಆಟ ಕೂಡ ಹೊಂದಿಕೊಂಡಿದ್ದ ಆಟಗಾರರು ಕೂಡ ಹೊಂದಿಕೊಂಡಿದ್ದಾರೆ. ನಡುವೆ ಡಾಟ್ ಬಾಲ್ ಚುಕ್ಕಿ ಎಸೆತ 43ರಲ್ಲಿ ಸಿಗತನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ಗತಿ ಪರಿವರ್ತನೆ ಎಸೆತ ತನ್ಮೂಲಕ ಇವಾಗ ನಂದನ್ ಪಡುಕೆರೆ ವಿಕೆಟ್ ಪತನ. ಪವರ್ ಪ್ಲೇ ಓವರ್ನ ಮೊದಲ ಚೆಂಡಿನಲ್ಲಿ ಇದೆ. ಭಂಡಾರಿಗೆ ಮೊದಲ ಚೆಂಡಿನ ಸಿಕ್ಸರ್ ಮುಖ್ಯವಾಗಿ ಸ್ವಾಗತವನ್ನು ನಂದನ್ ಪಡುಕೆರೆ ಮಾಡಿದ್ರು. ಲೆಕ್ಕ ಚುಕ್ತ ಆಗ್ತಾ ಇದೆ. ನಂದನ್ ಪಡುಕೆರೆ ವಿಕೆಟ್ಸ್ ಅನ್ನ ಸಾಗರ್ ಭಂಡಾರಿ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2ನೇ ವಿಕೆಟ್ಸ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿ ಜಾನ್ಸನ್ ರಿಯಲ್ ಫೈಟರ್ಸ್ ಗಳ ವಿರುದ್ಧವಾಗಿ 31 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿರ್ತಕ್ಕಂಥ ತರುಣ್ ಪಡು ಬಿದ್ರೆ ಆ ಪಂದ್ಯದ ಗೆಲುವಿನ ರೂವಾರಿಯಾಗಿ ಅವರು ಹೊಮ್ಮಿದ್ರು. ಇಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ರೀತಿಯ ಪ್ರದರ್ಶನವನ್ನು ತೋರ್ತಾ ನೋಡಬೇಕಾಗಿದೆ. ಹಂತದಲ್ಲಿ ಹೊಸ ಆಟಗಾರ ಅಕ್ಷಯ್
ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಇರುವರು ಹೊಸ ಆಟಗಾರರು ಅದ್ಯಾವ ರೀತಿಯಾಗಿ ತಂಡವನ್ನು ಮುನ್ನಡೆಸ್ತಾ ನೋಡಬೇಕಾಗಿದೆ. ಅಕ್ಷಯ್ ಶೆಟ್ಟಿ ಸ್ಟ್ರೈಕ್ ಭಾಗದಲ್ಲಿ, ತರುಣ್ ಪಡುಬಿದ್ರೆ ನಾನ್ ಸ್ಟ್ರೈಕ್ ಭಾಗದಲ್ಲಿ. ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತಹ ಪ್ರಯತ್ನವನ್ನ ಕಂಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಔಟ್ ಜಾಗ್ತಾ ಇದೆ. ಒಂದು ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 44. 40+ ಮೊತ್ತದ ಜೊತೆ ಆಟವನ್ನು ಆಡಿರ್ತಕ್ಕಂಥ ಇರುವರು ಆರಂಭಿಕ ಆಟಗಾರ ಇವಾಗ ತಂಡದ ಡಗೌಟಲ್ಲಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮಕ್ಬೂಲ್ ಎಂಪಿ ಮತ್ತು ನಂದನ್ ಪಡುಕೆರೆ. ಇರುವರು ಆಟಗಾರ ತೆರವಾಗಿರ್ತಕ್ಕಂಥ ಸ್ಥಾನವನ್ನ ತರುಣ್ ಮತ್ತು ಅಕ್ಷಯ್ ತುಂಬಿಕೊಂಡಿದ್ದಾರೆ. ನಡುವೆ ತರುಣ್ ಪಡುಬಿದ್ರೆ ತನ್ನ ಮೂಲಕ ಪರ್ಫೆಕ್ಟ್ ಶಾಟ್ ಬಾರಿ ಕೈ ಕೊಡ್ತಾ ಇದೆ. ಧೀರಾಜ್ ಅಲ್ಲೇ ಊರು ಡೀಪ್ ಸ್ಕ್ವೇರ್ ಭಾಗದಲ್ಲಿ ಸುಂದರತೆ ಕ್ಯಾಚ್ ಎಲ್ಲ ಪಡ್ಕೊಳ್ತಾ ಇದ್ದಾರೆ. ನಿಟ್ಟಿನಲ್ಲಿ 3ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿ 4ನೇ ಓವರ್ ಚಾಲ್ತಿ. 44ಕ್ಕೆ 3 ವಿಕೆಟ್ಗಳ ಆಘಾತವನ್ನು ಕಂಡ್ಕೊಳ್ತಾ ಇದೆ. ಈ ಹಂತದಲ್ಲಿ ಅದ್ಯಾವ ಆಟಗಾರನ ಕಣಕ್ಕಿಳಿಸ್ತಾ ನೋಡಬೇಕಾಗಿದೆ ಉಡುಪಿಯ ತಂಡ. ನಾವು ಕಂಡ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹುಶಃ ಉಡುಪಿ ಜಿಲ್ಲೆಯಿಂದಲೇ 3 ತಂಡಗಳು ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿತ್ತು. ಪಾಂಚಜನ್ಯ ಕೋಟ ಒಂದೆಡೆ ಆದ್ರೆ ಮತ್ತೊಂದೆಡೆ ಜಾನ್ಸನ್ ಟು ರಿಯಲ್ ಫೈಟರ್ಸ್. 2 ತಂಡಗಳು ಕೂಡ ಈ ಒಂದು ಟೂರ್ನಿಮೆಂಟ್ ಇಂದ ನಿರ್ಗಮಿಸಿದೆ. ಇವಾಗ 3ನೇ ತಂಡ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಮತ್ತೊಂದು ತಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಪ್ರವೇಶ ಸುತ್ತಿಗಾಗಿ ಫೈನಲ್ ಪಂದ್ಯದ ಟಿಕೆಟ್ಗಾಗಿ ಫ್ರಾನ್ಸ್ ಬೆಂಗಳೂರು ತಂಡದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಪಂದ್ಯವನ್ನು ಜಯಿಸ್ತಾ ನೋಡಬೇಕಾಗಿದೆ ಕೂಡ. ಈ ಹಂತದಲ್ಲಿ ಹೊಸ ಆಟಗಾರ ಪ್ರಸಿದ್ಧ ಆಚಾರ್ಯ ಅಂಕನೆಂಟನ್ನು ಕಂಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಪಂದ್ಯಗಳನ್ನು ಇದೇ ಫ್ರಾನ್ಸ್ ತಂಡವನ್ನು ಕೂಡ ಪ್ರತಿನಿಧಿಸಿದಂತಹ ಅಕ್ಷಯ್ ಶೆಟ್ಟಿ ಎಕೆ ಸ್ಪೋರ್ಟ್ಸ್ ಅನ್ನು ಕೂಡ ಪ್ರತಿನಿಧಿಸಿದಂತ ಆಟಗಾರ. 2016, 17, 18ರ ಸಾಲಿನಲ್ಲಿ ಇದೇ ಫ್ರಾನ್ಸ್ ಬೆಂಗಳೂರು ತಂಡದ ಅತ್ಯುತ್ತಮ ಆಟಗಾರನಾಗಿ ಮೂಡಿದಂತ ಅಕ್ಷಯ್ ಶೆಟ್ಟಿ ಇವತ್ತು ತವರಿನ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಅದ್ಯಾವ ರೀತಿಯಾಗಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ ಕೂಡ. ಮತ್ತೆ ಭಂಡಾರಿ ಈ ಓವರಿನ ಅಂತಿಮ ಚೆಂಡನ್ನಿಸಬೇಕಾಗಿದೆ. ಈತ ನಡುವೆ ತನ್ಮೂಲಕ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೇವಲ 3 ಓಟವನ್ನು ನೀಡಿ 2 ಪ್ರಮುಖ ವಿಕೆಟ್ಸ್ ಅನ್ನ ಕಬಳಿಸಿದ ಬೌಲರ್ ಸಾಗರ್ ಭಂಡಾರಿ. ತಾನಾಡಿರ್ತಕ್ಕಂಥ ಬಹಳಷ್ಟು ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ರೀತಿಯ ಒಂದು ಸರ್ವಾಂಗೀಣ ಪ್ರದರ್ಶನವನ್ನು ಕೊಟ್ಟು ಇವತ್ತು ಬಹಳಷ್ಟು ಮ್ಯಾನ್ ಆಫ್ ದಿ ಸೀರೀಸ್ ಗಳನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರರ ಸಾಲಿನಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ. ಅದ್ಯಾವ ರೀತಿಯಾಗಿ ಇಲ್ಲಿ ಫ್ರಾನ್ಸ್ ಪರವಾಗಿ ಆಟವನ್ನು ಆಡ್ತಾರೆ ಕೂಡ ನೋಡಬೇಕಾಗಿದೆ. 17 ನಿಮಿಷ ಮುಕ್ತಾಯವನ್ನು ಕಂಡುಕೊಂಡಿದೆ. 4 ಓವರ್ ಕೂಡ ಮುಕ್ತಾಯ. 44 ಓಟಗಳಿಗೆ 3 ವಿಕೆಟ್ಸ್ ಆಘಾತ. ಇವಾಗ 5ನೇ ಓವರ್ನಲ್ಲಿ ಕಲ್ಪತರುನಾಡಿನ ವಾಸು ಪ್ರಕಾಶ್ ತಿಪಟೂರು ಬೇಗಿ ಅದ್ಯಾವ ರೀತಿಯಾಗಿ ಎಸ್ಸಿಆರ್ಕೆ ಮಾಡ್ತಾರೆ ನೋಡಬೇಕಾಗಿದೆ ಕೂಡ. ಈ ಹಿಂದಿನ ಓವರ್ನಲ್ಲಿ ಭಂಡಾರಿ ಎಸ್ಸಿಆರ್ಕೆ ಮಾಡಿದ್ರು. 3ನೇ ಓವರ್ನಲ್ಲಿ ಅಭಿಜಿತ್ ಚಂದ್ರಶೇಖರ್ ಎಸ್ಸಿಆರ್ಕೆ ಮಾಡಿದ್ರು. 2ನೇ ಓವರ್ನಲ್ಲಿ ವಿನಯ್ ಎಸ್ಸಿಆರ್ಕೆ ಮಾಡಿದ್ರು. ಮೊದಲ ಪವರ್ ಪ್ಲೇ ಓವರ್ನಲ್ಲಿ ಮತ್ತೆ ಸಾಗರ್ ಭಂಡಾರಿ ಎಸ್ಸಿಆರ್ಕೆ ಮಾಡಿದ್ರು. 5ನೇ ಓವರ್ನಲ್ಲಿ ಕಲ್ಪತರು ವೇಗಿ ವಾಸು ಪ್ರಕಾಶ್. 44ಕ್ಕೆ 3 ವಿಕೆಟ್ಸ್ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ವಾಸು ಪ್ರಕಾಶ್ ಎಸ್ಸಿಆರ್ ಭಾಗದಲ್ಲಿ 5ನೇ ಓವರ್. 1 ನಿಮಿಷಗಳ ಕಾಲ ಟೈಮರ್ ಕೂಡ ಫೋಸ್ ಆಗಿತ್ತು. ಆದರೆ ಇವಾಗ ಮತ್ತೆ ಟೈಮರ್ ಆನ್ ಆಗಿದೆ. ಪಂದ್ಯವನ್ನು ಮುಂದುವರಿಸಲು ಕೇಳ್ಕೊಳ್ತಾ ಇದ್ದಾವೆ. ನಡುವೆ ತನ್ನ ಮೂಲಕ ಮೈ ಗಾಡ್ನೆಸ್ ವಾಟ್ ಅ ಮ್ಯಾಗ್ನಿಫಿಸೆಂಟ್ ಶಾಟ್ ಬಾರಿ ತನ್ನ ಮೂಲಕ ಸಿಕ್ಸರ್ ಅಕ್ಷಯ್ ಶೆಟ್ಟಿ 6 ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ 50.
ಅರ್ಧ ಶತಕವನ್ನು ಪೂರೈಕೆಯನ್ನು ಮಾಡ್ತಾ ಇದೆ. 5ನೇ ಓವರ್ನಲ್ಲಿ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ಫ್ರಾನ್ಸ್ ಬೆಂಗಳೂರು ವಿರುದ್ಧವಾಗಿ 50ಕ್ಕೆ 3 ಪ್ರಮುಖ ವಿಕೆಟ್ಸ್ ಅನ್ನು ಕಳೆದುಕೊಂಡಿರತಕ್ಕಂಥ ತಂಡ ಇನ್ನುಳಿದ ಎಸೆತಗಳ ಮುಂದೆ ಅದ್ಯಾವ ರೀತಿಯ ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ನಾವು ಕಂಡಾಗ ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ಅಭಿಮಾನಿ ಪಡೆಯನ್ನು ಹೊಂದಿರತಕ್ಕಂಥ ಅಕ್ಷಯ್ ಶೆಟ್ಟಿ ಸ್ಟೆಪ್ ಔಟ್ ಮಾಡುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಇವಾಗ ಕೇವಲ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮೂರನೇ ಚೆಂಡಿಗಾಗಿ ಮತ್ತೆ ವಾಸು ಪ್ರಕಾಶ್, ಸ್ಟ್ರೈಕರ್ ಭಾಗದಲ್ಲಿ ಪ್ರಸಿದ್ಧ ಆಚಾರ್ಯ, ಎಡಗೈ ಆಟಗಾರ ಕೂಡ ಬೇಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ತನ್ಮೂಲಕ ಪರ್ಫೆಕ್ಟ್ ಶಾಟ್ ಕಾಣ್ತಾ ಇಲ್ಲ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸೋನು ಪಡೆಬಿದ್ರೆ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. 2 ಓಟ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 53ಕ್ಕೆ ತಲುಪ್ತಾ ಇದೆ. ಮಧುವಣ ಗಿತ್ತಿಯಾಗಿ ಶೃಂಗಾರಗೊಂಡಿರ್ತಕ್ಕಂಥ ನಮ್ಮ ಗುಂಜೂರು ಅಂಕಣ ಒಳಭಾಗದಲ್ಲಿ ರಾಜ್ಯದ 2 ಪ್ರತಿಶತಗಳು ಫ್ರಾನ್ಸ್ ಬೆಂಗಳೂರು ಒಂದೆಡೆ ಆದರೆ ಮತ್ತೊಂದೆಡೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ಅದ್ಯಾವ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. KVR ಕಪ್ಗಾಗಿ ಸ್ಪರ್ಧಾಂಕಣದಲ್ಲಿ ಬಿಗು ಹೋರಾಟವನ್ನು ಕಂಡುಕೊಳ್ತಾ ಇದೆ. ಜಿದ್ದಾಜಿದ್ದಿನ ಪಂದ್ಯ ಸಾಗ್ತಾ ಇದೆ. ತಂಡದ ವೈಟ್ ಬಾಲ್ ಲಾಕ್ಷಿಕ್ ಹೊರ ಭಾಗದಲ್ಲಿ ವಾಸು ಎಕ್ಸ್ಟ್ರಾ ಓಟ್ಗಳ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 54 ತಂಡದ ಮೊತ್ತ. ಒಂದು ಹಂತದಲ್ಲಿ ಮಕ್ಬೂಲ್ ಮತ್ತು ನಂದನ್ ಪಡುಕೆರೆ ಜೊತೆ ಆಟವನ್ನು ಕಂಡುಕೊಂಡಿದ್ರು. ತರುಣ್ ಪಡುಬಿದ್ರೆ ಶೀಘ್ರಗತಿಯಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರೆ ಇವಾಗ ಪ್ರಸಿದ್ಧ ಆಚಾರ್ಯ ಮತ್ತು ಅಕ್ಷಯ್ ಶೆಟ್ಟಿ ಜೊತೆ ಆಟವನ್ನು ಕಂಡುಕೊಳ್ತಾ ಇದೆ ಇಜಾನ್. ಸುಂದರತೆ ಒಂದು ಹೊಡೆತ ಸ್ವಾಟ್ ಸ್ವೀಪ್ ಮಾಡುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಕ್ವೇರ್ ಭಾಗದಲ್ಲಿ ತನ್ಮೂಲಕ ಭಂಡಾರಿ ಕ್ಷೇತ್ರ ರಕ್ಷಣೆ ಫಲತೆ ಬೌಂಡ್ರಿ 4 ಓಟದ ಸೇರ್ಪಡೆ. ಈ ಬೌಂಡ್ರಿ ಮುಖ್ಯವಾಗಿ 58ಕ್ಕೆ ತಲುಪ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿ 58 ಓಟವನ್ನು ದಾಖಲಿಸ್ತಾ ಇದ್ದಾರೆ. 3 ವಿಕೆಟ್ಸ್ಗಳನ್ನು ಕಳ್ಕೊಂಡು 5ನೇ ಓವರ್ನಲ್ಲಿ ಮತ್ತೆ ತಿಪ್ಪಟೂರು ವೇಗಿ ವಾಸು ಪ್ರಕಾಶ್. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ ಓವರ್ನಲ್ಲಿ. ಅದ್ಯಾವ ರೀತಿಯಾಗಿ ಪ್ರಸಿದ್ಧಾಚಾರ್ಯ ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಬ್ಲಾಕ್ ಹೋಲ್ ಆಗಿ ಚೆಂಡನ್ನು ತೇಲಿ ಬಿಡಬಲ್ಲಂತಹ ಪ್ರಯತ್ನವನ್ನು ಕಂಡುಕೊಂಡ್ರು. ಬಹಳ ಉತ್ತಮ ರೀತಿಯ ಒಂದು ಎಸೆತ ಮಾಡಿ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಕೇವಲ 1 ಓಟಿಯಲ್ಲಿ ಮಾತ್ರ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 59. ತಂಡದ ಒಟ್ಟು ಮೊತ್ತ 59ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಹಂತದಲ್ಲಿ 2 ತಂಡಗಳ ಬಹಳಷ್ಟು ಅಚ್ಚುಮೆಚ್ಚಿನ ಅಭಿಮಾನಿಗಳು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ನಾವು ಮತ್ತೊಮ್ಮೆ KVR ಕಪ್ಗೆ ಆತ್ಮೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ನಾವು ಇಲ್ಲಿ 5 ಓವರ್ಗಳ ಮುಕ್ತಾಯಕ್ಕೆ 59 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಅದಷ್ಟು ಓಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ. ಇಪ್ಪತ್ತ 2 ನಿಮಿಷಗಳು ಈಗಾಗಲೇ ಮುಕ್ತಾಯವನ್ನು ಕಂಡುಕೊಂಡಿದೆ. ಇನ್ನು ಕೂಡ 3 ನಿಮಿಷ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಅಂತಿಮ 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅದು ಸೋಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಅಂತಿಮ ಮೊದಲ ಇನ್ನಿಂಗ್ಸ್ನ ಮುಕ್ತಾಯಕ್ಕಾಗಿ ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಉಡುಪಿ ಮೂಲದಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ಆರಂಭಿಕ ದಿನಗಳಲ್ಲಿ ಆಡಿರತಕ್ಕಂಥ ಹಿರಿಯ ಆಟಗಾರರು ಸಾಗರ್ ವಿಶ್ವ ಇವತ್ತಿನ ದಿನದಲ್ಲಿ ಕ್ರಿಕೆಟ್ನಿಂದ ನೇಪಥ್ಯಕ್ಕೆ ಸರಿದಿದ್ದರೂ ಕೂಡ ಒಂದಷ್ಟು ಯುವ ಆಟಗಾರನ ಕಟ್ಟಿಕೊಂಡು ಪ್ರತಿಯೊಂದು ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಮೂಲ ಹಿರಿಯ ಆಟಗಾರರು ಕೂಡ ಇವತ್ತಿನ ಯುವ ಆಟಗಾರರಿಗೆ ಕೂಡ ಒಂದಷ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸಾಲಿನಲ್ಲಿ ಇವರು ಕೂಡ ಓರ್ವರು. ಆ ನಿಟ್ಟಿನಲ್ಲಿ ಅವರಿಗೆ ಕೂಡ ನಾವು ಅಭಿನಂದನೆಯನ್ನು ಸಮರ್ಪಿಸಿಕೊಂಡವರಿದ್ದೇವೆ.
ಅಂತಿಮ ಓವರ್ನಲ್ಲಿ ಧೀರಜ್ ಅಲೆವೂರು. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಸಿದ್ಧ ಆಚಾರ್ಯ. ನಡುವೆ ತನ್ ಮೂಲಕ ಮಿಡ್ ವಿಕೆಟ್ ಸೀಮಾ ಕ್ಯಾಚ್ ಪರ್ಫೆಕ್ಟ್ ಶಾಟ್ ಬಾರಿ ಪ್ರಸಿದ್ಧ ಆಚಾರ್ಯ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 65. ಘನತೆ ಗೌರವಾನ್ವಿತ ಮೊತ್ತದ ಕಡೆಗೆ ದಾಪುಗಾಲ ನೀಡುತ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ಫ್ರೆಂಡ್ಸ್, ಬೆಂಗಳೂರಿನ ಪ್ರತಿಯೊಬ್ಬ ಬೌಲರ್ಗಳು ಕೂಡ ಇಲ್ಲಿ ಒತ್ತಡವನ್ನು ಎದುರಿಸ್ತಾ ಇದ್ದಾರೆ. ನಾವು ಕಂಡ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಟವನ್ನು ಕೂಡ ಯಶಸ್ವಿಯಾಗಿ ಆಯೋಜನೆ ಮಾಡಿದಂತಹ ರಾಜ್ಯದ ಹೆಮ್ಮೆಯ ಸಂಸ್ಥೆ ಫ್ರೆಂಡ್ಸ್ ಬೆಂಗಳೂರು. ರೇಣುಗೌಡರ ಸಾರಥ್ಯದ ಮುಂದಾಳತ್ವದ ಪ್ರಾಯೋಜಕತ್ವದ ತಂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಎದುರಿಸ್ತಾ ಇದೆ ಕೂಡ. ತೀರಾ ಗತಿ ಪರಿವರ್ತನೆ ಮಾಡಬಲ್ಲಂತಹ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್, ತನ್ನ ಮೂಲಕ 1 ಬೌನ್ಸ್ ಬೌಂಡ್ರಿ, ಡೀಪ್ ಸ್ಕ್ವೇರ್ ಸೀಮಾಲಕನ ಕಂಡುಕೊಳ್ತಾ ಇದೆ. ಬೌಂಡ್ರಿ ಸೇರ್ಪಡೆ ಕೂಡ. ಈ ಬೌಂಡ್ರಿಯ ಮುಖ್ಯವಾಗಿ 69ಕ್ಕೆ ತಲುಪ್ತಾ ಇದೆ. 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಇನ್ನುಳಿದ 4 ಎಸೆತ ಅದೆಸೋಟವನ್ನು ದಾಖಲಿಸ ನೋಡಬೇಕಾಗಿದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಆಟಗಾರರು. ನಡುವೆ ತಲೆಮನೆಯ ಕ್ಲೀನ್ ಬೌಲ್ ಲಕಾಚುಕ್ತ ಮಾಡಿದ ಧೀರಜ್ ಅಲೆವೂರು. ಅದೆಷ್ಟೋ ಫ್ರೆಂಡ್ಸ್ ತಂಡದ ಪಂದ್ಯ ಕೈ ಜಾರಿ ಹೋಗುವಂತ ಪಂದ್ಯವನ್ನು ಉಳಿಸಿದಂತ ಆಟಗಾರ ಕೂಡ ಧೀರಜ್ ಅಲೆವೂರು. ಇಲ್ಲಿ ಪ್ರಸಿದ್ಧ ಆಚಾರ್ಯ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ. ಪ್ರಶಾಂತ್ ಪಿಳ್ಳೆ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡ ಹಾಗೆ ಕರ್ನಾಟಕ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗ್ ಚಿನ್ನದ ವಾಹಿನಿ ಚಂದನ ವಾಹಿನಿಯಲ್ಲಿ ಬಂದಂತ ನೇರ ಪ್ರಸಾರದ ಪಂದ್ಯದಲ್ಲಿ ಬಹಳ ಅತ್ಯುತ್ತಮ ರೀತಿಯಾಗಿ ಜನಪ್ರಿಯ ಕನ್ನಡ ಆಟಗಾರ, ಕ್ಷಣ ಮಾತ್ರದಲ್ಲಿ ಮಿಂಚಿನ ವೇಗವನ್ನು ಕಂಡುಕೊಂಡ ಆಟಗಾರ ಪ್ರಶಾಂತ್ ಪಿಳ್ಳೆ ಅಂಕಣ ಭಾಗದಲ್ಲಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ. ಈತ ನಡುವೆ ಪಿಳ್ಳರಿಗೆ ಸದ ಚೆಂಡು, ತನ್ನ ಮೂಲಕ ನಿರಂಜನ್ ರಾಕರ್ಸ್ ಬಹಳಷ್ಟು ಕ್ಯಾಚ್ ಎಲ್ಲ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಪ್ರಶಾಂತ್ ಪಿಳ್ಳೆ ವಿಕೆಟ್ ಪತನ. ಧೀರಜ್ ಅಲೆವೂರು ಈ ಓವರ್ನಲ್ಲಿ ಸೆಕೆಂಡ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 69ಕ್ಕೆ 5 ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಹೊಸ ಆಟಗಾರ ಇರ್ಫಾನ್ ಪಟೇಲ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಲಾಸ್ಟ್ ಓವರ್, ಲಾಸ್ಟ್ 2 ಬಾಲ್ ರಿಮೈನಿಂಗ್. ಮತ್ತೆ ಧೀರಜ್ ಅಲೆವೂರು ಟು ಇರ್ಫಾನ್ ಪಟೇಲ್. ಇರ್ಫಾನ್ಗೆ ಸದ ಚೆಂಡು ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಎಡ್ಜ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಇರ್ಫಾನ್ ರನ್ ಔಟ್. ಮತ್ತೊಂದು ವಿಕೆಟ್ ಓವರ್ನಲ್ಲಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ 2 ಓವರ್ಗಳಲ್ಲಿ 10 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಧೀರಜ್ ತದನಂತರ 3 ವಿಕೆಟ್ಸ್ಗಳು ಈ ಓವರ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. ಪ್ರಶಾಂತ್ ಪಿಳ್ಳೆ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಇರ್ಫಾನ್ ಪಟೇಲ್ ಅವರ ವಿಕೆಟ್ಸ್ ಅನ್ನು ಕೂಡ ಪಡ್ಕೊಂಡ್ರು. ಪ್ರಸಿದ್ಧ ಆಚಾರ್ಯ ವಿಕೆಟ್ ಅನ್ನು ಕೂಡ ಇದೇ ಓವರ್ನಲ್ಲಿ ಧೀರಜ್ ಪಡ್ಕೊಳ್ತಾ ಇದ್ದಾರೆ. ಈತ ನಡುವೆ ಬಹಳಷ್ಟು ಬೆಸೆತ ತನ್ನ ಮೂಲಕ ರಚಿತ್ ಶೆಟ್ಟಿ 4ನೇ ವಿಕೆಟ್ ಕೂಡ ಓವರ್ನಲ್ಲಿ ಪತ್ರವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 6 ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ 69 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿ ತಂಡ. 70ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಸಮಯ ಸರಿತಾ ಇದ್ದಾಗೆ ಬಾನಂಗಳದಲ್ಲಿ ಇರ್ತಕ್ಕಂಥ ಸೂರ್ಯನ ಕಿರಣಗಳು ಸಂಪೂರ್ಣವಾಗಿ ಮರೆಮಾಚಿ ಹೋಗ್ತಾ ಇದೆ. ಒಂದಷ್ಟು ಬೆಳಗಿನ ಅವಧಿಯಲ್ಲಿ ರಾಜ್ಯದ ಯುವ ತಲೆಮಾರಿನ ಕೆಲವೊಂದು ಪ್ರಮುಖ ತಂಡಗಳು ಇಲ್ಲಿ ಪಂದ್ಯವನ್ನು ಆಡಿತ್ತು. ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ನಾನ್ ಸ್ಟೇಟ್ ತಂಡಗಳು ಪಂದ್ಯವನ್ನು ಆಡಿತ್ತು. ಆ ನಾನ್ ಸ್ಟೇಟ್ ಪೋಲಿನ ಎಲ್ಲ ಕ್ವಾರ್ಟರ್ ಫೈನಲ್ ಪಂದ್ಯಗಳ ಮುಕ್ತಾಯವನ್ನು ಕಂಡುಕೊಂಡಿದೆ. ಸೆಮಿಫೈನಲ್ ಪಂದ್ಯ ಕೂಡ ಆರಂಭವನ್ನು ಕಂಡುಕೊಳ್ಳುತ್ತೆ. ಇದಾದ ನಂತರದ ಮತ್ತೊಂದು ಪಂದ್ಯ ನಾನ್ ಸ್ಟೇಟ್ ಪೋಲಿನ ಫಸ್ಟ್ ಸೆಮಿಫೈನಲ್ ಪಂದ್ಯ ಆರಂಭವನ್ನು ಕಂಡುಕೊಳ್ಳುತ್ತೆ. ಟೀಮ್ ಅಪ್ ನಂಬಲ ಸಾಧ್ಯ ರೀತಿಯಲ್ಲಿ ಬಿಎಸ್ಸಿ ವಿರುದ್ಧವಾಗಿ ಪಂದ್ಯವನ್ನು ಜಯಿಸಿದ ತಂಡ 70ರ ಮೊತ್ತವನ್ನು 4 ಓವರ್ಗಳಲ್ಲಿ ಚೇಸ್ ಮಾಡಿ ಭರ್ಜರಿ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ಇಲ್ಲಿ ಪಂದ್ಯವನ್ನು ಆಡುತ್ತೆ. ವಿಭೂಷಣ್ ಅನ್ಪ್ರೆಡಿಕ್ಟಬಲ್ ವಿರುದ್ಧವಾಗಿ ಬ್ರೈಟ್ ಸ್ಟಾರ್ ತಂಡವನ್ನ
ಟೀಮ್ ಅಪ್ಪು ತಂಡವನ್ನ ಅಪ್ಪು ಕ್ರೀಡಾ ತಂಡವನ್ನ ಮನ್ನಿಸಿ ಸೆಮಿ ಟಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ವಿಭೂಷಣ್ ಅನ್ಪ್ರೆಡಿಕ್ಟಬಲ್. ಬಹಳಷ್ಟು ಮಂದಿ ಘಟಾನುಘಟಿ ಆಟಗಾರನ ಹೊಂದಿಕೊಂಡಿರ್ತಕ್ಕಂಥ ತಂಡಗಳು ಇಲ್ಲಿ ಮುಂದಿನ ಸೆಮಿಫೈನಲ್ ಪಂದ್ಯವನ್ನು ಆಡ್ತಾರೆ. ಆ ನಿಟ್ಟಿನಲ್ಲಿ ಎರಡು ತಂಡದ ಕ್ಯಾಪ್ಟನ್ಸ್ಗಳು ಟಾಸಿಗೆ ಬನ್ನಿ ಅನ್ನೋದಕ್ಕೆ ಕೇಳಿಕೊಳ್ತಾ ನಾವು ವೀಕ್ಷಣೆ ಬದಲಿಸ್ತಾ ಇದ್ದೇವೆ. ಮುಂದಿನ ವಿದ್ಯಮಾನಕ್ಕಾಗಿ ಅಬ್ಬಾಸ್, ಬಬ್ಲು, ಗೌರಿಬಿದನೂರು. ಧನ್ಯವಾದಗಳು ಅಫ್ಸಲ್ ರವರೇ. 70 ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಫ್ರೆಂಡ್ಸ್. ಬೆಂಗಳೂರು 6 ಓವರ್ಗಳ ಮುಂದೆ ಆರಂಭಿಕ ಹಂತದಲ್ಲಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ತಂಡ. ಮಕ್ಬೂಲ್ 7 ಚೆಂಡುಗಳ ಮುಂದೆ 4 ಬೌಂಡ್ರಿ, 1 ಸಿಕ್ಸರ್ ಸಮೇತವಾಗಿ 23 ಓಟವನ್ನು ದಾಖಲಿಸಿದ್ರೆ ನಂದನ್ 14 ಚೆಂಡುಗಳಲ್ಲಿ 18 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರರು. ಬಿರುಸಿನ 2 ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ನಂದನ್. ತದನಂತರವಾಗಿ ತರುಣ್, ಅಕ್ಷಯ್, ಪ್ರಸಿದ್ಧ್ ಆಚಾರ್ಯ, ಪ್ರಶಾಂತ ಪಿಳ್ಳೆ, ಇರ್ಫಾನ್ ಈ ರೀತಿಯಾಗಿ ಬಹಳಷ್ಟು ವಿಕೆಟ್ಸ್ ಕಳ್ಕೊಂಡ್ರು ಕೂಡ ಘನಾತ್ಮಕ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ. ಅಲ್ಲಿ ಆರಂಭಿಕ ಆಟಗಾರರು ಬನ್ನಿ. ಅಲ್ಲಿ ಪವನಣ್ಣ, ಜಯಂತ್ ಅಥವಾ ಪವನಣ್ಣ ಬನ್ನಿ. ಈ ಸಲ ನಮ್ಮ ಲೈಟ್ಸ್ ಇಂಜಿನಿಯರ್ ಲೈಟ್ಸ್ ಅನ್ನು ಆನ್ ಮಾಡಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ ಫ್ರೆಂಡ್ಸ್. ಬೆಂಗಳೂರಿನ ಡ್ಯಾಶಿಂಗ್ ಓಪನರ್ಸ್ 70 ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾದ್ರೆ ಒಂದು ಆರಂಭಿಕ ಹಂತದ ಆಟಗಾರರು ಫ್ರೆಂಡ್ಸ್. ಬೆಂಗಳೂರಿನ ಪರವಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಬೌಂಡರ್ ಸಿಕ್ಸರೀಸ್ಗಳನ್ನು ದಾಖಲಿಸಬಲ್ಲಂತ ಆಟಗಾರರು ಸಾಗರ್ ಭಂಡಾರಿ ಮತ್ತು ಲೆಫ್ಟಿ ನಿರಂಜನ್ ಇವಾಗ ಆರಂಭಿಕ ಸರದಿ ಆಟಗಾರರಾಗಿ ಅಂಕಣ ಒಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. 70 ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಫ್ರೆಂಡ್ಸ್. ಬೆಂಗಳೂರು ಈ ಪಂದ್ಯದಲ್ಲಿ ಜಯಿಸಬಹುದ ತಂಡ ಪ್ರಥಮ ತಂಡವಾಗಿ ಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ನಾನ್ ಸ್ಟೇಟ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ಟೀಮ್ ಅಪ್ಪು ಮತ್ತು ವಿಭೂಷಣ್ ಅನ್ಪ್ರೆಡಿಕ್ಟಬಲ್ ಕ್ಯಾಪ್ಟನ್ಸ್ ಟಾಸ್ಗೆ ಬನ್ನಿ. ಸುಶಾಂತ್ ಎಸ್ಗಾರ್ಕೆ ಭಾಗದಲ್ಲಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಟ್ರಂಪ್ ಕಾರ್ಡ್ ಬೌಲರ್ ಯಾವುದೇ ಕ್ಷಣದಲ್ಲೂ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನೋಬಾಲ್ ಪ್ಲಸ್ 1 ಓಟದ ಸೇರ್ಪಡೆ ಫ್ರೆಂಡ್ಸ್. ಬೆಂಗಳೂರು ಖಾತೆ ಆರಂಭ ಪಡ್ಕೊಳ್ತಾ ಇದೆ. 2 ಲಾಸ್ ಆಫ್ 1 ಜಯಕ್ಕಾಗಿ 35-68 ಓಟಗಳು ಬರಬೇಕಾಗಿದೆ. ಅಲ್ಲಿ ನಮ್ಮ ಲೈಟ್ಸ್ ಇಂಜಿನಿಯರ್ ದಯವಿಟ್ಟು ಲೈಟ್ಸ್ ಅನ್ನು ಆನ್ ಮಾಡಿ. ನಡುವೆ ಸಾಗರ್ ಭಂಡಾರಿಗೆ ಎಸೆದಿರ್ತಕ್ಕಂಥ ಚೆಂಡು ಹೈ ಲಾಫ್ಟೆಡ್ ಶಾಟ್ ಲಾಂಗ್ ಗಾನ್ ವಿಭಾಗದಲ್ಲಿ ಬೌಂಡ್ರಿ 4 ಓಟದ ಸೇರ್ಪಡೆ ಆರಂಭಿಕ ಬೌಂಡ್ರಿ ಫ್ರೆಂಡ್ಸ್. ಬೆಂಗಳೂರು ಖಾತೆಯನ್ನು ಪಡ್ಕೊಳ್ತಾ ಇದೆ. 6 ಲಾಸ್ ಆಫ್ 1 ವಿಕೆಟ್.
ಎಸ್ ವೇದಿಕೆ ಮುಂಭಾಗದಲ್ಲಿ MR ಸ್ಪೋರ್ಟ್ಸ್ ನ ಮಾಲೀಕರಾಗಿರ್ತಕ್ಕಂಥ ಭರತ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ನಡುವೆ ಸಾಗರ್ ಭಂಡಾರಿ ಗೆದ್ದಿರ್ತಕ್ಕಂಥ ಚೆಂಡು ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ಬೈ ಮುಖಾಂತರ ಒಂದು ಓಟ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ತನ್ನ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಲಾಸ್ ಆಫ್ 1. ರಾಜ್ಯದ ಪ್ರತಿಷ್ಠಿತ 2 ತಂಡಗಳು ಕಡಲ ತಡಿಯ ಉಡುಪಿ ಮತ್ತು ಪ್ರಸ್ತುತ ಸಿಲಿಕಾನ್ ಸಿಟಿ ಬೆಂಗಳೂರು ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. ಮ್ಯಾಡಿ ಗಸದ ಚೆಂಡು, ವಿಭಿನ್ನ ಶೈಲಿಯ ಹೊಡೆತ, ತನ್ಮೂಲಕ ಫೈನ್ ಲೆಗ್ ಮೇಲ್ಭಾಗದಲ್ಲಿ 4 ಓಟದ ಸೇರ್ಪಡೆ. ಮ್ಯಾಡಿ ದಾಡಿನ ಮುಖಾಂತರವಾಗಿ 360 ಶಾಟ್ಸ್ ಅನ್ನು ಹೊಡೆಯಬಲ್ಲಂತ ಆಟಗಾರ ಮ್ಯಾಡಿ ದಾಡಿನಿಂದ ಆರಂಭಿಕ ಬೌಂಡ್ರಿ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ತನ್ನ ಒಟ್ಟು ಮೊತ್ತ 11. 11 ಲಾಸ್ ಆಫ್ 1. ಫ್ರೆಂಡ್ಸ್ ಬೆಂಗಳೂರು. ಕೊನೆ 2 ಎಸೆತ. ಆರಂಭಿಕ ಓವರ್ ಚಾಲ್ತಿ ಅಂತಿಮ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಸುಶಾಂತ್ ಎಸೆದ ಚೆಂಡು ಪ್ಯಾಡಲ್ ಸ್ವೀಪ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯ ಕೊನೆಯ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಹಂತದ 2 ಓವರ್ಗಳ ನಿರ್ಣಾಯಕ ಪಂದ್ಯದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಕೂಡ. ಇತ್ತ ಆರಂಭಿಕ ಚೆಂಡು ವಿಕೆಟ್ಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ಕೊನೆಯ ಚೆಂಡಿನಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಶಾಂತ್ ಡಾಟ್ ಬಾಲಿನ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯದ ಬಳಿಕ ಫ್ರೆಂಡ್ಸ್ ಬೆಂಗಳೂರು ತಂಡದ ಒಟ್ಟು ಮೊತ್ತ 11ಕ್ಕೆ ತಲುಪ್ತಾ ಇದೆ. 11 ಲಾಸ್ ಆಫ್ 1 ವಿಕೆಟ್. 5 ಓವರ್ಗಳ ಮುಂದೆ 59 ಓಟವನ್ನು ದಾಖಲಿಸಬೇಕಾಗಿದೆ. ತರ್ಡಿ ಬಾಲ್ 59 ರನ್ಸ್. ಅಲ್ಲಿ ಟೈಮರ್ ಗಮನಿಸಿಕೊಳ್ಳಿ. 4 ನಿಮಿಷ ಮುಕ್ತಾಯವಾಗ್ತಾ ಇದೆ. ಎಸ್ಗಾರ್ಕೆ ಭಾಗದಲ್ಲಿ ಇರ್ಫಾನ್ ಪಟೇಲ್. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಮತ್ತೋರ್ವ ಅನುಭವಿ ಎಸೆತಗಾರ. ತನ್ನ ಒಟ್ಟು ಮೊತ್ತ 11. 30 ಎಸೆತ 59 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಇರ್ಫಾನ್ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಬಲವಾದ ಮನವಿಯನ್ನು ಮಾಡಿದ್ರು. ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಮತ್ತೆ ಇರ್ಫಾನ್ ಪಟೇಲ್. ಸಾಗರ್ ಭಂಡಾರಿ ಗೆಸದ ಚೆಂಡು. ಓ ಮೈ ಗುಡ್ನೆಸ್. ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಪ್ರಸಿದ್ಧ ಆಚಾರ್ಯ ನಂಬಲ್ ಅಸಾಧ್ಯ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ರು. ಬಹಳ ಶುದ್ಧ ಬಲಿತಿದ್ದು ಕ್ಷೇತ್ರರಕ್ಷಣೆ ಕೂಡ ಸಾಗ್ತಾ ಇದೆ. 5 ಓಟಗಳು ತನ್ನ ಪರವಾಗಿ ಉಳಿಸಿಕೊಟ್ಟಂತ ಪ್ರಸಿದ್ಧ ಆಚಾರ್ಯ ಒಂದು ಹಂತದಲ್ಲಿ 6 ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ
ಫ್ರೆಂಡ್ಸ್ ಬೆಂಗಳೂರು ತಂಡ ಕೇವಲ ಅಂತಿಮ ಕ್ಷಣದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದೆ. ತನ್ನ ಒಟ್ಟು ಮೊತ್ತ 12ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಹಂತದ 2ನೇ ಓವರ್ ಚಾಲ್ತಿಯಲ್ಲಿ. ಮತ್ತೆ ಇರ್ಫಾನ್ ಪಟೇಲ್ ಕೊನೆಯ 4 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಇರ್ಫಾನ್ ಎಸೆದ ಚೆಂಡು, ಓಟಗಳಿಗೆ ಇರ್ಫಾನ್ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಇರ್ಫಾನ್ ಎಸೆದ ಚೆಂಡು ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಅಂತಿಮ 2 ಎಸೆತಗಳು ಪವರ್ ಪ್ಲೇ ಜಾರಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ನಡುವೆ ಇರ್ಫಾನ್ ಪಟೇಲ್ ಎಸೆದ ಚೆಂಡು, ಕ್ಲೀನ್ ಬೌಲ್ಡ್, ಬ್ಯಾಡಿ ವಿಕೆಟ್ ಪತನ. 2ನೇ ಯಶಸ್ಸು ಇಸಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡಕ್ಕೆ ಲಭಿಸ್ತಾ ಇದೆ. 12ಕ್ಕೆ 2 ಫ್ರೆಂಡ್ಸ್ ಬೆಂಗಳೂರು 70ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ತಂಡ ಪವರ್ ಪ್ಲೇ ಹಂತದ 2ನೇ ಓವರ್ ಚಾಲ್ತಿಯ ಅಂತಿಮ ಚೆಂಡನ್ನು ದಾಖಲಿಸಬೇಕಾಗಿದೆ. 12ಕ್ಕೆ 2 ಹೊಸ ಆಟಗಾರ ನಸ್ರು ಅಂಕಲ್ ಭಾಗದಲ್ಲಿ. ಫ್ರೆಂಡ್ಸ್ ಬೆಂಗಳೂರು ತಂಡದ ಕಾಯಂ ಸದಸ್ಯ, ಮಧ್ಯಮ ಕ್ರಮಾಂಕದಲ್ಲಿ ಸ್ಲಾಗ್ ಮತ್ತು ಡೆತ್ ಓವರ್ಗಳಲ್ಲಿ ಬಿರುಸಿನ ಆಟವನ್ನು ಆಡಬಲ್ಲಂತ ಆಟಗಾರ ಇವಾಗ ಮಧ್ಯಮ ಕ್ರಮಾಂಕದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪವರ್ ಪ್ಲೇ ಹಂತದ ಅಂತಿಮ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ತಂಡದ ಒಟ್ಟು ಮೊತ್ತ 12ಕ್ಕೆ ತಲುಪ್ತಾ ಇದೆ. 12 ಆಫ್ 2, ಲಾಸ್ಟ್ 1 ಬಾಲ್ ರಿಮೈನಿಂಗ್. ಮತ್ತೆ ಇರ್ಫಾನ್ ಎಸ್ಗಾರ್ಕೆ ಭಾಗದಲ್ಲಿ. ಬಿರೋಸೆನ ಹೊಡೆತ, ನಸ್ರು ದಾಳಿಯ ಮುಖಾಂತರವಾಗಿ ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುರಕ್ಷಿತ ಬೊಗಸೆಯನ್ನು ಸೇರ್ತಾ ಇದೆ. 12ಕ್ಕೆ ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ನಸ್ರು ವಿಕೆಟ್ಸ್ ಪತನ. ಬಹಳ ಶುದ್ಧ ರೀತಿಯ ದೇಶಕಾರಿಕೆಯನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇಸಾನ್ ಸ್ಪೋರ್ಟ್ಸ್ ಉಡುಪಿ. ಸಿಲಿಕಾನ್ ಬೀಚ್ ಸಿಟಿ ಒಂದೆಡೆ ಆದ್ರೆ ಸಿಲಿಕಾನ್ ಸಿಟಿ ಒಂದೆಡೆ ಪಂದ್ಯಾಟವನ್ನು ಆಡ್ತಾ ಇದೆ. ರಾಜ್ಯ ಮಟ್ಟದ ಪ್ರತಿಷ್ಠಿತ 2 ತಂಡಗಳು ಫೈನಲ್ ಟಿಕೆಟ್ಗಾಗಿ ಸೆಣಸಾಟವನ್ನು ನಡೆಸ್ತಾ ಇದೆ ಕೂಡ. ಇತ್ತ 12 ಓಟಗಳಿಗೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಅಂತಿಮ 24 ಚೆಂಡುಗಳಲ್ಲಿ 58 ಓಟವನ್ನು ದಾಖಲಿಸಬೇಕಾಗಿದೆ. 24-58, 24ಕ್ಕೆ 58. ಇನ್ನೂ ಕೂಡ ಆರಂಭಿಕ ಸರದಿ ಆಟಗಾರ ಸಾಗರ್ ಭಂಡಾರಿ ಅಂಕಗಳ ಭಾಗದಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಬಿರುಸಿನ ಆಟವನ್ನು ಆಡಬಲ್ಲಂತ ಫ್ರೆಂಡ್ಸ್ ಬೆಂಗಳೂರಿನ ನಂಬುಗೆಯ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಸಾಗರ್ ಭಂಡಾರಿ. ಮೂರನೇ ಓವರ್ಗಾಗಿ ರಾಹಿಲ್ ಅಲ್ಲಿ 9.5 ನಿಮಿಷ ಮುಕ್ತಾಯವನ್ನು ಕಂಡುಕೊಂಡಿದೆ. ಗಮನಿಸಿಕೊಳ್ಳಿ ಇಸಾನ್ ಸ್ಪೋರ್ಟ್ಸ್ ಉಡುಪಿ. ರಾಹಿಲ್ ಎಸ್ಗಾರ್ಕೆ ಭಾಗದಲ್ಲಿ ಸಾಗರ್ ಭಂಡಾರಿ ಸ್ಟ್ರೈಕರ್ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು. 24ಕ್ಕೆ 58. ರಾಹಿಲ್ ಎಸೆದ ಚೆಂಡು, ನಡುವೆ ದಾಂಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. 15ರ ಸರಾಸರಿಯಲ್ಲಿ ದಾಂಡನ್ನು ಬೀಸಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಅಂತಿಮ 23 ಚೆಂಡುಗಳಲ್ಲಿ 58 ಓಟವನ್ನು ದಾಖಲಿಸಬೇಕಾಗಿದೆ. ಕೆವಿಆರ್ ಕಪ್ ಸೀಸನ್ 2ರ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಅಂಕಗಳ ಒಳಭಾಗದಲ್ಲಿ ಸಾಗ್ತಾ ಇದೆ. ನಡುವೆ ಸಾಗರ್ ಭಂಡಾರಿಗೆ ಎಸೆದ ಚೆಂಡು ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಕ್ಯಾಚ್ ಮಿಸ್ ಆಗ್ತಾ ಇದೆ.
ಕ್ಯಾಚ್ ಪಕಡೋ ಮ್ಯಾಚ್ ಪಕಡೋ. ಬಿಗ್ ವಿಕೆಟ್. ಸಾಗರ್ ಭಂಡಾರಿಗೆ ಜೀವದಾನ ಲಭಿಸ್ತಾ ಇದೆ. ಸುಶಾಂತ್ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಇವಾಗ ಜೀವದಾನ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ನೋಡಬೇಕಾಗಿದೆ ಸಾಗರ್ ಭಂಡಾರಿ. 13-3 ಫ್ರೆಂಡ್ಸ್ ಬೆಂಗಳೂರಿನ ತಂಡ. ನಡುವೆ ನವೀನ್ ವಿಕೆಟ್ ಪತನ. 4ನೆಯ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಹದಿಮೂರಕ್ಕೆ 4 ಸಂಪೂರ್ಣ ಪಂದ್ಯಾಟದ ಹಿಡಿತವನ್ನು ಸಾಧಿಸ್ತಾ ಇದೆ ಎಜಾನ್ ಸ್ಪೋರ್ಟ್ಸ್ ಉಡುಪಿ. ಸಿಲಿಕಾನ್ ಬೀಚ್ ಸಿಟಿಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಟೈಮರ್ ಸ್ಟಾಪ್ ಆಗಿದೆ ಸರ್. ಓಕೆ ಓಕೆ, ಟೈಮರ್ ಸ್ಟಾಪ್ ಆಗಿದೆ. ದಯವಿಟ್ಟು ಅಲ್ಲಿ ಇಮಿಡಿಯೇಟ್ ಆಗಿ ಪಂದ್ಯಾಟ ಮುಂದುವರಿಸಿ. ಹದಿಮೂರಕ್ಕೆ 4 21 ಸೆಟ್ 57 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪವಿತ್ರ ರಂಜಾನ್ ಕಾಲದ ಮಾಸದ ಇಫ್ತಿಯಾರ್ ಕೂಟವನ್ನು ಮುಗಿಸ್ತಾ ಇರ್ತಕ್ಕಂಥ ಆಟಗಾರರು ಇರ್ಫಾನ್ ಪಟೇಲ್ ಮತ್ತು ಮಕ್ಬೂಲ್ ಇವಾಗ ಇಫ್ತಿಯಾರ್ ಅನ್ನು ಮುಗಿಸ್ತಾ ಇದ್ದಾರೆ. ಈಲು ಕೂಡ ಅವರೊಟ್ಟಿಗೆ ಉಪವಾಸವನ್ನ ಇವಾಗ ಮುಕ್ತಾಯ ಮಾಡ್ತಾ ಇದ್ದಾರೆ. ಹದಿಮೂರಕ್ಕೆ 4 21 ಸೆಟ್ 57 ಓಟಗಳು ಬರಬೇಕಾಗಿದೆ. ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಹೊಸ ಆಟಗಾರ ಧೀರಾಜ್ ಅಲೆವೂರು, ಕಿರಿಯ ವಯಸ್ಸಿನ ಅನುಭವಿ ಆಟಗಾರರು ಕೂಡ. ಕಾಯಂ ಫ್ರೆಂಡ್ಸ್ ಬೆಂಗಳೂರಿನ ಸದಸ್ಯ ಧೀರಾಜ್. ನಡುವೆ ಧೀರಾಜ್ ಗೆಸದ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಪಡ್ಕೊಳ್ತಾ ಇದೆ. 13 ಓಟಗಳಿಗೆ ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಒತ್ತಡಕ್ಕೆ ಸಿಲುಕ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಅಂತಿಮ 20 ಸೆಟ್ 57 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಧೀರಾಜ್ ಗೆಸದ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. 5 ಚೆಂಡುಗಳಲ್ಲಿ ರಾಹಿಲ್ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಂಡು ಪ್ರಮುಖ ನವೀನ್ ರಾಕರ್ಸ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಇತ್ತ 3ನೇ ಓವರ್ ಚಾಲ್ತಿ ಅಂತಿಮ 1 ಸೆಟ್ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡು 3ನೇ ಓವರ್ ಚಾಲ್ತಿಯಲ್ಲಿ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಮತ್ತೆ ರಾಹಿಲ್ ತನವೇ ಶಾರ್ಟ್ ಆಗಿ ಬಿದ್ದದ ಚೆಂಡು. ಪ್ರಶಾಂತ್ ಪಿಳ್ಳೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಧೀರಾಜ್ ಅಲೆವೂರು 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. 3ನೇ ಓವರ್ ಕೂಡ ಇಲ್ಲಿ ಮುಕ್ತವರ ಪಡ್ಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ಫ್ರೆಂಡ್ಸ್ ಬೆಂಗಳೂರು ತಂಡದ ಒಟ್ಟು ಮೊತ್ತ 14ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 18 ಚೆಂಡುಗಳ ಮುಂದೆ 56 ಓಟವನ್ನು ದಾಖಲಿಸಬೇಕಾಗಿದೆ. ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. 18ಕ್ಕೆ 56. 13 ನಿಮಿಷ ಮುಕ್ತಾಯವಾಗಿದೆ. ಟೈಮರ್ ಸ್ಟಾಪ್ ಆಗಿದೆ, ಗಮನಿಸಿಕೊಳ್ಳಿ. ಇಮಿಡಿಯೇಟ್ ಆಗಿ ಪಂದ್ಯಾಟ ಮುಂದುವರಿಸಿ. ಸರಿ, 3 ಓವರ್ಸ್ ಕಂಪ್ಲೀಟ್ ಆಗಿದೆ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಕೂಡ ತೆಗೆದುಕೊಳ್ತಾ ಇದ್ದಾರೆ. 1 ಮಿನಿಟ್. ತದನಂತರವಾಗಿ ಇಮಿಡಿಯೇಟ್ ಆಗಿ ಪಂದ್ಯಾಟ ಆರಂಭ ಪಡ್ಕೊಳ್ಳುತ್ತೆ.
ವೆಂಕಟೇಶ್ ಬಾಬು ರೆಡ್ಡಿ ಮತ್ತು ಮನೋಹರ್ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ಅವರ ಘನ ಅಧ್ಯಕ್ಷತೆಯಲ್ಲಿ ಅವರ ಪ್ರಾಯೋಜಕತ್ವದಲ್ಲಿ ಸಾಗ್ತಾ ಇರತಕ್ಕಂಥ ಯಶಸ್ವಿ ದಾಖಲೆಯ ಪಂದ್ಯಾಕೂಟ KVR ಕಪ್ ಸೀಸನ್ 2 ಯಶಸ್ವಿಯಾಗಿ ಅಂತಿಮ ದಿನದತ್ತ ಹೆಜ್ಜೆಯನ್ನು ಇಡ್ತಾ ಇದೆ. ಕೆಲವು ಪಂದ್ಯಗಳ ಮುಕ್ತಾಯದ ಬಳಿಕ ನಾನ್ ಸ್ಟೇಟ್ ಮತ್ತು ಸ್ಟೇಟ್ ಪಂದ್ಯ ಫೈನಲ್ ಪಂದ್ಯದ ಬಳಿಕ ಸಮಾರಂಭದೊಂದಿಗೆ ಈ ಒಂದು ಯಶಸ್ವಿ ದಾಖಲೆಯ ಪಂದ್ಯಾಕೂಟ ಮುಕ್ತಾಯವನ್ನು ಪಡ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಮತ್ತೆ ಟೈಮರ್ ಆರಂಭ ಪಡ್ಕೊಳ್ತಾ ಇದೆ. ಮತ್ತೆ ಇರ್ಫಾನ್ ಪಟೇಲ್ ಎಸ್ಗಾರ್ ಕೆ ವಿಭಾಗದಲ್ಲಿ. ಅಂಪೈರ್ ಬೀಮರ್ ಚೆಕ್. ಓಕೆ ಸರಿ, ನೋ ಬಾಲ್ ಚೆಕ್ ಮಾಡಬೇಕಾಗುತ್ತೆ ನೋಡಿ ಟಿವಿ ಅಂಪೈರ್. 3 ದಿನಗಳಿಂದ ಟಿವಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜಯಂತ್ ಮತ್ತೆ ಇವಾಗ ನಿರ್ಣಯವನ್ನು ತೋರ್ಪಡಿಸಬೇಕಾಗಿದೆ. ಎಸ್ ಫೇರ್ ಡಿಲಿವರಿ, ಒಂದೋಟದ ಸೇರ್ಪಡೆ. ಹದಿನೈದಕ್ಕೆ 4 ಟೈಮರ್ ಮತ್ತೆ 6 ಆಗ್ತಾ ಇದೆ, ಗಮನಿಸಿಕೊಳ್ಳಿ. ಈ ತರ ನಡುವೆ ಮತ್ತೆ ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಇರ್ಫಾನ್ ಪಟೇಲ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 15ಕ್ಕೆ 4 ಫ್ರೆಂಡ್ಸ್ ಬೆಂಗಳೂರು. 16 ಎಸೆತ 55 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸಿಕ್ಸರ್ ಬೌಂಡರೀಸ್ಗಳ ಲೆಕ್ಕಾಚಾರದಲ್ಲಿ ದಾಂಡನ ಬೀಸಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. ನಡುವೆ ಸಾಗರ್ ಭಂಡಾರಿಗೆ ಎಸೆದಿರ್ತಕ್ಕಂಥ ಚೆಂಡು ಮತ್ತೆ ಕ್ಷೇತ್ರ ರಕ್ಷಣೆ ಎಡವಿಕೆ 2ನೇ ಜೀವದಾನವನ್ನು ಪಡ್ಕೊಂಡ್ರು. ಪ್ರಶಾಂತ ಪಿಳ್ಳೆ ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. 2ನೇ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ಸಾಗರ್ ಭಂಡಾರಿ. 15ಕ್ಕೆ 55. ನಾಲ್ಕನೇ ಬಾರಿ ಇರ್ಫಾನ್ ಪಟೇಲ್ ಎಸೆದ ಚೆಂಡು ಸಾಗರ್ ಭಂಡಾರಿ ವಿಕೆಟ್ಸ್ ಪತನ. ಓ ಮೈ ಗುಡ್ನೆಸ್, ವಾಟ್ ಎ ಬೌಲಿಂಗ್ ಫ್ರಮ್ ಇರ್ಫಾನ್ ಪಟೇಲ್. ಕ್ಲೀನ್ ಬೌಲ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಸಂಪೂರ್ಣ ಪಂದ್ಯಾಟದ ಹಿಡಿತವನ್ನು ಸಾಧಿಸ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ. 15ಕ್ಕೆ 5 ಹೊಸ ಆಟಗಾರ ಅಂಕಣ ಭಾಗದಲ್ಲಿ ಸೋನು ಪಡುಬಿದ್ರೆ. ಅಲ್ಲಿ ಟೀಮ್ ಅಪ್ಪು ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಅಪ್ಪು,
ಅಲ್ಲಿ ಟಾಸ್ ಪ್ರಕ್ರಿಯೆ ಜಯಿಸಿರ್ತಕ್ಕಂಥ ಟೀಮ್ ಅಪ್ಪು ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. 14-55. ಇದರ ನಡುವೆ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಇರ್ಫಾನ್ ಪಟೇಲ್ ಓಟೆಲ್ಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಪಡ್ಕೊಳ್ತಾ ಇದೆ. ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್ ರಿಮೈನಿಂಗ್ ಇನ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 4. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಓವರ್ ಕೂಡ ಮುಕ್ತಾಯ ಪಡ್ಕೊಳ್ತಾ ಇದೆ. ಕ್ಷಮೆಯಲ್ಲಿ ಕ್ಲೀನ್ ಬೌಲ್ ರೂಪದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಸೋನು ಪಡುಬಿದ್ರೆ ವಿಕೆಟ್ಸ್ ಪತನ. ಅಂತಿಮ ಚಡಿನಲ್ಲಿ ಮತ್ತೆ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ತಾನು ಎಸೆದಂತ 2 ಓವರ್ಗಳಲ್ಲಿ ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು 4 ಪ್ರಮುಖ ವಿಕೆಟ್ಸ್ ಅನ್ನು ಕಬಳಿಸಿರ್ತಕ್ಕಂಥ ಎಸೆತಗಾರ ಇರ್ಫಾನ್ ಪಟೇಲ್. 12 ಚೆಂಡುಗಳಲ್ಲಿ ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಂಡು ಪ್ರಮುಖ 4 ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 2 overs, only 2 runs conceded and got 4 important wickets of friends Bengaluru. Superb economical bowling from Irfan. ಐದನೇವರೆಗಾಗಿ ಪ್ರಶಾಂತ್ ಪಿಳ್ಳೆ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ. ಪ್ರಶಾಂತ್ ಎಸೆದ ಚೆಂಡು. ಸುಶಾಂತ್ ಮತ್ತೆ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಮಾಡಿದ್ರು. ಮತ್ತೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಧೀರಜ್ ಅಲೆ ಊರಿಗೆ ಜೀವದಾನ ಲಭಿಸ್ತಾ ಇದೆ. ಇತ್ತ ಹೊಸ ಆಟಗಾರರು ಕಿರಣ್ ಲೆಫ್ಟಿ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ಆಟಗಾರ ಪ್ರಶಾಂತ್ ಪಿಳ್ಳೆ. ಪ್ರಶಾಂತ್ ತೇಲಿ ಬಿಟ್ಟದ ಚೆಂಡು. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕೇವಲ 17 ಓಟಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇವೆ. 17ಕ್ಕೆ 6 ಫ್ರೆಂಡ್ಸ್ ಬೆಂಗಳೂರಿನ ತಂಡ 10 ಚೆಂಡುಗಳ ಮುಂದೆ 53 ಓಟವನ್ನು ದಾಖಲಿಸಬೇಕಾಗಿದೆ. ಆರಂಭಿಕ ಹಂತದ ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು 70ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡ್ತಾ ಇದೆ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಅಂತಿಮ 9 ಎಸೆತ 53 ಓಟಗಳ ಅವಶ್ಯಕತೆ ಇದೆ. ಪ್ರತಿಯೊಂದು ಚೆಂಡಿನಲ್ಲೂ ಕೂಡ ಸಿಕ್ಸರ್ ದಾಖಲಿಸಲೇಬೇಕಾದಂತ ಪಂದ್ಯಾಟ. ಪ್ರಶಾಂತ್ ಪಿಳ್ಳೆ ಎಸೆದ ಚೆಂಡು. ಲೆಕ್ಕಟರ್ ಮಾದರಿಯ ಎಸೆತವನ್ನು ಪ್ರಶಾಂತ್ ಪಿಳ್ಳೆ ದಾಖಲಿಸಿದ್ರು. ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 8 ಎಸೆತಗಳ ಮುಂದೆ 53 ಓಟಗಳು ಬರಬೇಕಾಗಿದೆ. 8ಕ್ಕೆ 53. ಬಿರುಸಿನ ಹೊಡೆತ, ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ, ಶಾರ್ಟ್ ಆಗಿತ್ತು. ಪುಲ್ ಮಾಡುವಂತ ಪ್ರಯತ್ನವನ್ನು ಧೀರಜ್ ಅಲೆಊರು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಹ್ಯಾಟ್ರಿಕ್ ಡಾಟ್ ಬಾಲ್ಸ್ ಅನ್ನು ಪ್ರಶಾಂತ್ ಪಿಳ್ಳೆ ದಾಖಲಿಸ್ತಾ ಇದ್ದಾರೆ. ಅಂತಿಮ 7 ಚೆಂಡುಗಳಲ್ಲಿ ಜಯಕ್ಕಾಗಿ 53 ಓಟಗಳು ಬರಬೇಕಾಗಿದೆ. 7 ಸಿಕ್ಸರ್ ದಾಖಲಿಸಿದ್ರು ಕೂಡ ಪಂದ್ಯಾಟ ಜಯಿಸುವಂತ ಲೆಕ್ಕಾಚಾರ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡಕ್ಕೆ. ಎಕ್ಸ್ಟ್ರಾ ಒಂದೋಟದ ಸೇರ್ಪಡೆ. ವೈಡ್ ಬಾಲ್ ಮುಖಾಂತರವಾಗಿ ಮತ್ತೆ ಒಂದೋಟ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 18ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 5ನೇ ಓವರ್ ಕೂಡ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಪ್ರಶಾಂತ್ ಪಿಳ್ಳೆ ಕೇವಲ 3 ಓಟವನ್ನು 5ನೇ ಓವರ್ ಚಾಲ್ತಿಯಲ್ಲಿ ದಾಖಲಿಸಿದ್ರು. ಫ್ರೆಂಡ್ಸ್ ಬೆಂಗಳೂರು 18 ಓಟವನ್ನು ದಾಖಲಿಸ್ತಾ ಇದೆ. ಸಂಪೂರ್ಣ ಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ಳುವಂತ ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದೆ.
ಇಜಾನ್ ಸ್ಪೋರ್ಟ್ಸ್ ಉಡುಪಿ ಆರಂಭಿಕ ಹಂತದಲ್ಲಿ 70ರ ಟಾರ್ಗೆಟ್ ಸಂಖ್ಯೆ ನೀಡಿರ್ತಕ್ಕಂಥ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಎಸ್ಗಾರಿಕೆ ವಿಭಾಗದಲ್ಲಿ ಅತ್ಯುತ್ತಮವಾದಂತಹ ಎಸ್ಗಾರಿಕೆಯನ್ನು ದಾಖಲಿಸಿದ್ರು. ಜಯಕ್ಕಾಗಿ 6 ಚೆಂಡುಗಳು 52 ಓಟಗಳು ಬರಬೇಕಾಗಿದೆ. ಅಕ್ಷಯ್ ಶೆಟ್ಟಿ ಅಂತಿಮ ಓವರಿಗಾಗಿ ಕಿರಣ್ ಲೆಫ್ಟಿ ಸ್ಟ್ರೈಕರ್ ವಿಭಾಗದಲ್ಲಿ ಕಿರಣ್ ಗೆಸದ ಚೆಂಡು ಥರ್ಡ್ ಬ್ಯಾಟ್ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ತನ್ನ ಒಟ್ಟು ಮೊತ್ತ 19ಕ್ಕೆ ತಲುಪ್ತಾ ಇದೆ. ಅಂತಿಮ 5 ಎಸೆತಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿ ಅತ್ಯುತ್ತಮ ಆಲ್ರೌಂಡರ್ ಪ್ರದರ್ಶನ ದಾಖಲಿಸ್ತಾ ಇದೆ ವಾಜಪೇಯಿ ಕ್ರೀಡಾಂಗಣ ಒಳಭಾಗದಲ್ಲಿ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನವನ್ನು ಧೀರಜ್ ಅಲೆವರು ಕಂಡುಕೊಂಡ್ರು. ಕೇವಲ 1 ಓಟಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ. ತನ್ನ ಒಟ್ಟು ಮೊತ್ತ 20ಕ್ಕೆ ತಲುಪ್ತಾ ಇದೆ. ಕಿರಣ್ ಗೆಸದ ಚೆಂಡು ಮತ್ತೊಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಕಿರಣ್ ವಿಕೆಟ್ ಪತನ. 20 ಓಟಗಳಿಗೆ 7 ಹುದ್ದರಿಯನ್ನು ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ನ್ಯೂ ಬ್ಯಾಟ್ಸ್ಮನ್ ಅಭಿಜಿತ್. ಪ್ರಸಾದ್ ನೇರಲಕಟ್ಟೆ ಮತ್ತು ಗಿಳಿಯಾರು ನಾಗರ್ ಅವರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಇವಾಗ 3 ಚೆಂಡುಗಳ ಮುಂದೆ 50 ಓಟವನ್ನು ದಾಖಲಿಸಬೇಕಾಗಿದೆ. ಅಭಿಗೆಸದ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲದ ಪ್ರಯತ್ನ ಮತ್ತೆ ಕ್ಷೇತ್ರ ವಿಕೆಟ್ ಕಂಡುಕೊಳ್ತಾ ಇದೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ. ಅಭಿ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹುಶಃ 3ರಿಂದ 4 ಕ್ಯಾಚ್ ಡ್ರಾಪ್ ಅನ್ನ ಮಾಡ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ಧೀರಜ್ ಅಲೆವರು ಗೆಸದ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಕೇವಲ 1 ಓಟದ ಪೂರೈಕೆ. 22ಕ್ಕೆ ತಲುಪ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು ತರದ ಒಟ್ಟು ಮೊತ್ತ. ಕೊನೆಯ ಚೆಂಡು ನಡುವೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಕೆವಿಆರ್ ಕಪ್ 2025 ಸೀಸನ್ 2 ಪ್ರಥಮ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ 47 ಓಟದ ಬೃಹತ್ ಗಾತ್ರದ ಅಂತರದಲ್ಲಿ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿ. ಫ್ರೆಂಡ್ಸ್ ಬೆಂಗಳೂರು ಸೆಮಿಫೈನಲ್ ಪಂದ್ಯದಲ್ಲಿ ಪರಾಜಯವನ್ನು ಕಂಡುಕೊಳ್ತಾ ಇದೆ. ಒಂದು ಪಂದ್ಯಕೂಟಕ್ಕೆ ಆಗಮಿಸಿ ನಿರ್ಗಮಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ತಂಡಕ್ಕೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದಗಳ ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳು ಇಮಿಡಿಯೇಟ್ ಆಗಿ ಫೀಲ್ಡ್ಗೆ ತೆರಳಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಟೀಮ್ ಅಪ್ಪು ಮತ್ತು ವಿಭೂಷಣ್ ಅನ್ಪ್ರೆಡಿಕ್ಟಬಲ್ಸ್. ನಾನ್ ಸ್ಟೇಟ್ ವಿಭಾಗದ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ಇವಾಗ ಸಾಗುತ್ತೆ. ತದನಂತರವಾಗಿ ಸ್ಟೇಟ್ ವಿಭಾಗದ 2ನೇ ಸೆಮಿಫೈನಲ್ ಪಂದ್ಯ ಪ್ರಕೃತಿ ನ್ಯಾಶ್ ಮತ್ತು ಮೈಡಿ ಕ್ರಿಕೆಟರ್ಸ್ ಬೆಂಗಳೂರು ರಾಜ್ಯದ ಮತ್ತೆ 2 ಪ್ರತಿಷ್ಠಿತ ತಂಡಗಳು 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತೆ ಕೆವಿಆರ್ ಕಪ್ 2025 ಸೀಸನ್ 2ರಲ್ಲಿ. ಪಂದ್ಯಾಟ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ಹಂತಕ್ಕಾಗಿ ಚಿಕ್ಕಮಗಳೂರಿನ ಧ್ವನಿ ಶೃಂಗೇರಿಯ ಬಸರಿಕಟ್ಟೆ ಪರಿಸರದ ಉಮೇಶ್ ಮೆಂಡನ್.